ನಮಸ್ಕಾರ 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಕೂಡ ಹಲವು ಸುದ್ದಿಗಳಿವೆ. ಆದರೆ ನಾನೊಂಥರ ಕ್ರಿಕೆಟ್ ಪ್ರೇಮಿ ಕಂಡ್ರೆ ಕ್ರಿಕೆಟ್ನಿಂದನೇ ನಾನು ಇವತ್ತು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಸುದ್ದಿ ಯಾವುದೇ ತೆಗೆದುಕೊಳ್ಳಿ. ಎಸ್, ಇವತ್ತು ಭಾರತ ತಂಡ ಏನು ನ್ಯೂಜಿಲೆಂಡ್ ವಿರುದ್ಧ ಒಂದೇ ಏಕ ಕ್ರಿಕೆಟ್ ಟೆಸ್ಟ್ ನಡೀತಾ ಇದೆ ಮುತ್ತಿನ ನಗರಿಯಲ್ಲಿ. ಸೊ ಈ ಪಂದ್ಯದಲ್ಲಿ ಒಂದು ದಾಖಲೆಯ ಇನ್ನು 4ನೇ ಅತಿ ಹೆಚ್ಚು ದೊಡ್ಡ ಮೊತ್ತ ಇದು. ಅದು ಮುಖ್ಯ ಅಲ್ಲ ನನಗೆ. ವಿರಾಟ್ ಕೊಹ್ಲಿ ಏನಿದ್ದಾರೆ, ವಿರಾಟ್ ಕೊಹ್ಲಿ ಬ್ರಾಡ್ಮನ್ ಅವರ ಒಂದು ದಾಖಲೆಗೆ ಹತ್ತಿರ ಹೋಗ್ತಾ ಇರೋದು ನಮಗೆಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಸಂತೋಷ. ಅದಕ್ಕಿಂತ ನನಗೆ ಇನ್ನೊಂದು ಅಂಶವನ್ನು ನಾನು ನೋಡ್ತಾ ಇದ್ದೆ. ಅದು ಏನು ಅಂತಂದರೆ, ವಿರಾಟ್ ಕೊಹ್ಲಿಯ ವಿರುದ್ಧ ಯಾವ್ಯಾವ ತಂಡದವ್ರು ಆಡಿದ್ರು ಆ ತಂಡದವರೆಲ್ಲ ನಾಯಕತ್ವ ಕಳ್ಕೊಂಡು ಹೊಂಟೋಗ್ಬಿಟ್ರು. ದಟ್ ಇಸ್ ದ ಇಂಟ್ರೆಸ್ಟಿಂಗ್ ಥಿಂಗ್. ಎನಿವೆ, ಮೊದಲ ಆ ವಿಷಯವನ್ನು ನಾನು ಪ್ರಸ್ತಾಪ ಮಾಡಬೇಕು ಅನ್ನಿಸ್ತು, ಯಾಕಂದರೆ ನಾನು ಒಂದು ಕಾಲದಲ್ಲಿ ಕ್ರಿಕೆಟ್ ಆಡಿದವನಾದ್ದರಿಂದ. ಸೊ ನಾನು ಮುಖ್ಯಾಂಶಗಳನ್ನು ಹೇಳೋದಕ್ಕಿಂತ ಮೊದಲು ನಿಮಗೆ ಎಂದಿನಂತೆ ನನ್ನ ಜೊತೆ 4 ಅತಿಥಿಗಳಿರ್ತಾರೆ. ಅವ್ರ ನಂತರ ಪರಿಚಯ ನಾನು ಮಾಡಿಕೊಡ್ತೀನಿ. ಎಂದಿನಂತೆ ಅದೇ ಫಾರ್ಮೇಟು, ಒಂದೊಂದು ಸುದ್ದಿಯನ್ನು ತೆಗೆದುಕೊಳ್ತಾ ಆ ಸುದ್ದಿಯನ್ನು ತಮಗೆ ತಲುಪಿಸಿ ನಾವು ಚರ್ಚೆ ಮಾಡ್ತೀವಿ. ಈಗ ಹೆಡ್ಲೈನ್ಸ್ ನೋಡೋಣ. ಮುಖ್ಯಮಂತ್ರಿ ವಿರುದ್ಧ ಯಡಿಯೂರಪ್ಪ ಹೇಳಿಕೆ, ಹೈಕಮಾಂಡ್ಗೆ ಹಣ ನೀಡಿದ ಆರೋಪಕ್ಕೆ ಕಾಂಗ್ರೆಸ್ಗರಿಂದ ಭರ್ತಿ ಟೀಕೆ, ಸಾಕ್ಷ್ಯ ಇದ್ರೆ ಸಾಬೀತುಪಡಿಸಿ ಅಂದರು ಮುಖ್ಯಮಂತ್ರಿ. ಚುನಾವಣೆಗೆ ಜೆಡಿಎಸ್ನಿಂದ ಶುರುವಾಗಿದೆ ತಾಲೀಮು, ಅಭ್ಯರ್ಥಿಯಾಗಬೇಕಾದ್ರೆ ಫಂಡ್ ತನ್ನಿ ಅಂದ್ರು ದೇವೇಗೌಡರು. ತೆನೆ ಹೊತ್ತವಳಿಗೆ ಇದೆಯಂತೆ ಆರ್ಥಿಕ ಸಂಕಟ. ಮೊದಲ ಹಂತದ ಮತ ಸಮರಕ್ಕೆ ಸಜ್ಜಾಗಿದೆ ಉತ್ತರ ಪ್ರದೇಶ. 73 ಕ್ಷೇತ್ರಗಳಲ್ಲಿ ನಡೆಯಲಿದೆ ಮತದಾನ. ಅಖಾಡದಲ್ಲಿ ಗಮನ ಸೆಳೆದ ತ್ರಿಕೋನ ಸ್ಪರ್ಧೆ. ಎಐಡಿಎಂಕೆಯಲ್ಲಿ ಶುರುವಾಗಿದೆ ಉಚ್ಚಾಟನಾ ಪರ್ವ. ಶಶಿಕಲಾ ಪನ್ನೀರ ಸೆಲ್ವಂ ನಡುವೆ ಹಾವು ಏಣಿ ಆಟ. ಚುನಾವಣಾ ಆಯೋಗಕ್ಕೂ ಹೋಯ್ತು ದೂರು. ವಿರಾಟ್ ಮುಕುಟಕ್ಕೆ ಸೇರ್ಪಡೆಯಾಯಿತು ಮತ್ತೊಂದು ಗರಿ. ಡಾನ್ ಬ್ರಾಡ್ಮನ್, ದ್ರಾವಿಡ್ ದಾಖಲೆ ಮುರಿದ್ರು ಕೊಹ್ಲಿ. ಬಾಂಗ್ಲಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಾಧನೆ. ಎಸ್, ನನ್ನ ಜೊತೆಗೆ ಇವತ್ತು 4 ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಸುದ್ದಿ ವಾಹಿನಿಯ ಸಂಪಾದಕೀಯ ಸಲಹೆಗಾರರಾಗಿರುವ NS ಶಂಕರ್, ಹಾಗೆಯೇ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಆದ MN ಭಾಸ್ಕರ್ ರಾವ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಚೀನಾ ರಾಮು, ಭಾರತೀಯ ಜನತಾ ಪಕ್ಷದ ನಾಯಕರು ಅವರಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಟರಾಜ್ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ನಾನು ಮೊದಲ ಸುದ್ದಿಯನ್ನು ನೋಡಿ ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ಮೊದಲ ಸುದ್ದಿ ಏನಪ್ಪ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನೀಡಿದ ವಿವಾದಾತ್ಮಕ ಹೇಳಿಕೆ ಇದೀಗ ಜಟಾಪಟಿಗೆ ಕಾರಣವಾಗಿದೆ. ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ BSY ತಮ್ಮ ಆರೋಪವನ್ನು ಸಾಬೀತುಪಡಿಸಲಿ, ಇಲ್ಲವೇ ರಾಜಕೀಯ ನಿವೃತ್ತಿ ಪಡೆಯಲಿ ಅಂತ ಇಂದು ಸವಾಲು ಹಾಕಿದರು. ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಕೊಟ್ಟಿದ್ದಾರಂತೆ ಕೋಟಿ ಹಣ. BSY ಆರೋಪಕ್ಕೆ ಕೈಪಡೆ ಕೆಂಡಾಮಂಡಲ. ಆರೋಪ ಸಾಬೀತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವಾಲ್. ಎಸ್, ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವ್ರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಆಗಾಗ ಎಡವಟ್ ಹೇಳಿಕೆಗಳನ್ನು ಕೊಟ್ಟು ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಮಾಡುವ ಮೂಲಕ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದಾರೆ. ಅಂದಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಕೋಟ್ಯಾಂತರ ರೂಪಾಯಿ ಹಣ ನೀಡಿದ್ದಾರಂತೆ. ಕಾಂಗ್ರೆಸ್ MLC ಗೋವಿಂದರಾಜ್ ಮೂಲಕ 1000 ಕೋಟಿ ರೂಪಾಯಿ ಹಣವನ್ನ ನೀಡಿದ್ದಾರೆ ಅಂತ BSY ಆರೋಪಿಸಿದ್ದಾರೆ. ಬಹಳ ಗಂಭೀರವಾದ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ. ಈಗಿರುವಂಥ MLC ಗೋವಿಂದರಾಜ್ ಮಾನ್ಯ ಸಿದ್ದರಾಮಯ್ಯನವರ ಬಲಗೈ ಬಂಟ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಸುಮಾರು 1,000 ಕೋಟಿಗೂ ಹೆಚ್ಚು ಹಣವನ್ನು ಕೇಂದ್ರದ ಕಾಂಗ್ರೆಸ್ ಮುಖಂಡರಿಗೆ ಕೊಟ್ಟು ಅದು ದಾಖಲೆ ಸಮೇತ ಡೈರಿ ತನಿಖೆಯಲ್ಲಿ ಸಿಕ್ಕಿದೆ. ಆದರೆ ಈ ಆರೋಪಕ್ಕೆ ಸಿಎಂ ಭರ್ಜರಿ ತಿರುಗೇಟು ನೀಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರೋ ಅವರು
ಯಡಿಯೂರಪ್ಪ ತಮ್ಮ ಹೇಳಿಕೆಯನ್ನ ಸಾಬೀತುಪಡಿಸಲಿ, ಇಲ್ಲವಾದ್ರೆ ರಾಜಕೀಯದಿಂದಲೇ ನಿವೃತ್ತಿಯಾಗಲಿ ಅಂತ ಸವಾಲು ಹಾಕಿದ್ದಾರೆ. Let him prove, otherwise he must resign from politics. Shows is most irresponsible. ಇನ್ನು ಹೇಳಿಕೆ ಬಗ್ಗೆ ಇಡೀ ಕಾಂಗ್ರೆಸ್ ಪಾಳೆಯ ಕೆಂಡಾಮಂಡಲವಾಗಿದೆ. ಈ ಕುರಿತು ಕಿಡಿಕಾರಿರೋ ಸಚಿವರಾದ ಜಯಚಂದ್ರ, ಕಾಗೋಡು ತಿಮ್ಮಪ್ಪ, ಯಡಿಯೂರಪ್ಪ ಜಾರಿ ನಿರ್ದೇಶನಾಲಯದ ವಕ್ತಾರರ, ಹಾಗಿದ್ರೆ ಅವರು ತಮ್ಮ ಹೇಳಿಕೆಗೆ ಆಧಾರ ಒದಗಿಸಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಡಿಯೂರಪ್ಪನವರು MP ಗಳು ಅಥವಾ ಇಡಿ ಡಿಪಾರ್ಟ್ಮೆಂಟ್ನ ವಕ್ತಾರರು, ಅವ್ರು ವಕ್ತಾರರು ಅಂತ ಒಪ್ಕೊಂಡ್ರೆ ಸರಿ. ನೋಡಿ, ಇದು ಕೇಂದ್ರ ಸರ್ಕಾರ ಅವ್ರ ಕೈಲಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ರೀತಿ ಆರೋಪಗಳನ್ನ ಮಾಡ್ತಕ್ಕಂಥದ್ದಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಗೃಹ ಸಚಿವ ಪರಮೇಶ್ವರ್, ಯಡಿಯೂರಪ್ಪ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ, ಅದು ಬಿಟ್ಟು ಸುಮ್ಮನೆ ಆರೋಪ ಮಾಡುವುದು ಅವರಿಗೆ ಶೋಭೆ ತರುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ಜೆಡಿಎಸ್ ಶಾಸಕ ವೈಎಸ್ವಿ ದತ್ತ ಕೂಡ ಯಡಿಯೂರಪ್ಪ ಆಧಾರ ಇಟ್ಕೊಂಡು ಮಾತನಾಡಲಿ ಎಂಬ ಟೀಕೆ ಮಾಡಿದ್ದಾರೆ. ರಾಜಕಾರಣಕ್ಕೋಸ್ಕರ ಟೀಕೆಗೆ ಆರೋಪಕ್ಕೆ ಆರೋಪ ಮಾಡಿ ಅದರೊಳಗಡೆಯಲ್ಲಿ ನಾವು ಒಬ್ಬರಿಗೆ ಕಳಂಕ ಗಳಿಗೆ ಮಾಡಿ ಆಮೇಲೆ ಹಿಟ್ ಆ್ಯಂಡ್ ರನ್ ಮಾಡುವಂಥದ್ರೊಳಗಡೆ ನನಗೆ ಇಷ್ಟ ಇಲ್ಲ. ಮಾಡಿದರೆ ಆರೋಪನ ರುಜುವಾತು ಮಾಡಬೇಕು, ದಾಖಲೆಗಳ ಸಮೇತ ಮಾಡಬೇಕು, ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ಇದೆಲ್ಲ ಹೀಗಿದ್ರೆ ಈತ ಬಿಜೆಪಿ ಮುಖಂಡರು ಬಿಎಸ್ವೈ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಹಾಗೂ ಸಿಟಿ ರವಿ, ಆಧಾರ ಇಲ್ಲದೆ ಬಿಎಸ್ವೈ ಯಾವತ್ತೂ ಮಾತಾಡಲ್ಲ, ಇದರ ಹಿಂದೆ ಸತ್ಯ ಇದೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ದಾಖಲೆಗಳಿಂದ ಮಾತಾಡಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಅವ್ರ ಹತ್ರ ದಾಖಲೆ ಇರ್ಬೋದು, ಆ ದೃಷ್ಟಿಯಿಂದ ಮಾತಾಡಿದ್ದಾರೆ. ನನ್ನ ಗಮನಕ್ಕೆ ಏನು ಬಂದಿಲ್ಲ, ಇದು ನನಗೇನು ಗೊತ್ತಿಲ್ಲ. ಮಾಧ್ಯಮದ ನೀವು ಕೇಳಿದ್ದೀರಾ, ಹೇಳಿದ್ದೀನಿ. ಯಡಿಯೂರಪ್ಪನವ್ರು ಆ ಥರ ಸುಳ್ಳು ಆಪಾದನೆ ಏನು ಮಾಡಲ್ಲ ಅನಿಸುತ್ತೆ. ಸೊ ಅವ್ರ ಹತ್ರ ದಾಖಲೆ ಇದೆ, ಮಾಡಿದ್ದಾರೆ. ಅದಲ್ದೇನು ತಪ್ಪೇನು ಕಾಣಿಸಲ್ಲ. ಏನೇ ಇದ್ರು ಯಡಿಯೂರಪ್ಪನವ್ರಿಗೆ ಇತ್ತೀಚೆಗೆ ಇಂತಹ ತಲೆಬುಡ ಇಲ್ಲದ ಹೇಳಿಕೆಗಳನ್ನ ಕೊಡೋ ಖಯಾಲಿ ಹೆಚ್ಚಾಗ್ಬಿಟ್ಟಿದೆ. ಒಟ್ನಲ್ಲಿ ಬಿಎಸ್ವೈ ಹೇಳಿಕೆ ಕೈ ನಾಯಕರ ಸಿಟ್ಟಿಗೆ ಕಾರಣವಾಗಿದ್ರೆ ಸ್ವಪಕ್ಷೀಯರಲ್ಲಿ ಮುಜುಗರ ಹುಟ್ಟಿಸಿದೆ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ, ಬೆಂಗಳೂರು. ಎಸ್, ಯಡಿಯೂರಪ್ಪನವರು ಈ ರಾಜ್ಯದ ಹಿರಿಯ ರಾಜಕಾರಣಿ, ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು. ಅವರಿಗೆ ಆರೋಪ ಮಾಡುವ ಎಲ್ಲ ಹಕ್ಕು ಅಧಿಕಾರ ಇದೆ. ಆದರೆ ಆರೋಪ ಏನಿದೆ, ಆರೋಪ ಮಾಡಿದಾಗ ಅವರಿಗೆ ಸಾಕ್ಷ್ಯಾಧಾರಗಳು ಅವ್ರ ಕೈಲಿರಬೇಕು ಮತ್ತು ಅದನ್ನು ಅವರು ಬಹಿರಂಗಪಡಿಸ್ಬೇಕು. ಅದಿಲ್ಲದಿದ್ದರೆ ಇಡೀ ರಾಜಕೀಯದ ಬಗ್ಗೆ ಜನ ತಪ್ಪು ತಿಳಿಯುವ ಒಂದು ಅಪಾಯ ಇದೆ. ರಾಜಕಾರಣಿಗಳೆಲ್ಲ ಕಳ್ಳರು ಅಂತ ಜನ ಅಂದುಕೊಳ್ಳುವ ಅಪಾಯ ಇದೆ. ಸೊ ಎಸ್ ರಾಮ್ ಅವರೇ, ನಿಮ್ಮ ನಾಯಕರಲ್ಲಿ ಈ ಬಗ್ಗೆ ಸಾಕ್ಷ್ಯಾಧಾರಗಳಿದ್ದರೆ ಅವ್ರು ಬಿಡುಗಡೆ ಮಾಡಬೇಕಲ್ವಾ? ಹಿಟ್ ಆ್ಯಂಡ್ ರನ್ ಮಾಡಿದರೆ ರಾಜಕಾರಣಕ್ಕೂ ಬೆಲೆ, ನಿಮ್ಮಂಥ ರಾಜಕಾರಣಿಗಳಿಗೂ ಬೆಲೆ ಬರಲ್ಲ. ವೆನ್ ಈ ಸೇಸ್ ಎಸ್ ಇಷ್ಟು ದುಡ್ಡು ಹೋಗಿದೆ, ಹೇಗೆ ಹೋಯ್ತು ಅಂತ ಹೇಳಬೇಕು, ಯಾವ ಮಾದರಿಲಿ ಹೋಯ್ತು ಅಂತ ಇರಬೇಕು, ಚೆಕ್ನಲ್ಲಿ ಕಳಿಸಿದ್ರೆ ಹೇಳಬೇಕು. ಯಡಿಯೂರಪ್ಪನಿಗಂತೂ ಚೆಕ್ ವ್ಯವಹಾರ ಗೊತ್ತು ಅವರಿಗೆ ಅಲ್ವಾ? ಪ್ರೇರಣಾ ಇದ್ರೆ ಚೆಕ್ನಲ್ಲೇ ತಗೊಂಡಿದ್ರು, ನೋ ಇಶ್ಯೂ. ಬಟ್ ಅದನ್ನು ಹೇಳಬೇಕು, ಅವ್ರು ಜನರ ಮುಂದೆ ಇಡಬೇಕು. ಯಾಕೆಂದರೆ ರಾಜಕಾರಣದ ವಿಶ್ವಾಸ ಅರ್ಹತೆ ಏನಿದೆ ಅದನ್ನು ಕಾಯ್ದುಕೊಳ್ಳಬೇಕಾದ ಹೊಣೆಗಾರಿಕೆ ಪ್ರತಿಯೊಬ್ಬ ರಾಜಕಾರಣಿ ಮೇಲೆ ಇರುತ್ತೆ ಅಲ್ವಾ? ಹೌದು. ಈಗಾಗಲೇ ಯಡಿಯೂರಪ್ಪನವ್ರು ಹೇಳಿಕೆ ಕೊಡ್ತಾ ಸಂದರ್ಭದಲ್ಲೇ ನಾನು ಕೇಳಿದೆ, ಗೋವಿಂದರಾಜು ಮುಖಾಂತರವಾಗಿ ಇಡಿಗೆ ಏನು ಮೆಸೇಜ್ ಹೋಗಿದೆಯೋ ಅವರ ಡೈರಿನಲ್ಲಿ ಎಂಟ್ರಿ ಆಗಿದೆ ಅಂತಕ್ಕಂಥ ಅಂಕಿಅಂಶಗಳನ್ನ ಎಂಟ್ರಿ ಯಡಿಯೂರಪ್ಪನವ್ರ ಡೈರಿಯಲ್ಲಿ ಏನೇನೋ ಎಂಟ್ರಿ ಅಲ್ಲ, ಅದು ಎಂಟ್ರಿ ಆಗಿ ದಾಖಲೆ ಆಗುತ್ತಾ? ಯಾವ್ದೋ ಡೈರಿಯಲ್ಲಿ ಏನು ಅವ್ರು ಕೊಡದಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟು ದುಡ್ಡು ಅಂತ ಬರೀತಾರೆ. ಯಾವ್ದಾರು ಬರೀ ಅಲ್ಲ, ಆಧಾರ ಇಲ್ಲದೆ ಅವ್ರು ಮಾತಾಡೋದಿಲ್ಲ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಕ್ಲೂ ಕೊಟ್ಟಿದ್ದಾರೆ. ಈಗಾಗಲೇ ಜನರಲ್ ಸ್ಟೇಟ್ಮೆಂಟು ಅವ್ರ ಹತ್ರ ಇರ್ಬೋದು. ಯಡಿಯೂರಪ್ಪನವ್ರು, ನೀವು ಕಾನೂನು ರೀತಿ ನಾವು ಮಾತನಾಡೋದಾದ್ರೆ ಇವರು ಒಳ್ಳೆಯವರು, ಆದ್ರಿಂದ ಕೆಟ್ಟ ಕೆಲಸ ಸಾಕ್ಷ್ಯ ಏನು, ಅವನು ಒಳ್ಳೆಯದು ಅನ್ನೋದಕ್ಕೆ ಏನು ಸಾಕ್ಷ್ಯ, ಕೆಟ್ಟವನು ಅನ್ನೋದಕ್ಕೆ ಅದಕ್ಕೆ ಗೋವಿಂದರಾಜು ಅವರ ಡೈರಿನಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳನ್ನು ಹೇಳಿದಾರಂದ್ರೆ ಇನ್ನೂ ಡೀಟೇಲ್ ಆಗಿ ಇರ್ತದೆ. ಅದು ಆ ಸಂದರ್ಭ ಬಂದಾಗ ಬಿಡುಗಡೆ ಮಾಡೇ ಮಾಡ್ತಾರೆ. ಗೋವಿಂದರಾಜು ಅವರ ಡೈರಿ ಇವ್ರಿಗೆ ಹ್ಯಾಂಗ ಸಿಕ್ತಪ್ಪ? ಸುದ್ದಿ ಮೂಲ, ಹೆಣ್ಣಿನ ಮೂಲ, ನದಿ ಮೂಲ ಮಾಹಿತಿ ಒದಗಿಸ್ತಾರೆ. ಅದು ಸುಮ್ಮನೆ ಆರೋಪ ಮಾಡೋದಿಲ್ಲ, 1000 ಕೋಟಿ ಮಾಡಿದ್ದಾರೆ ಅಂತಕ್ಕಂಥದನ್ನ ಸುಮ್ಮನೆ ಹೇಳಕ್ ಹೋಗೋದಿಲ್ಲ. ಅಲ್ಲಲ್ಲ, ನೀವು ಆ ರೀತಿ ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ. ವೆಲ್, ನಾನು ಐ ಬಿಲೀವ್ BSY ಒಂದು ಹಿರಿಯ ನಾಯಕರು, ಬಟ್ ಯು ವಿಲ್ ಹ್ಯಾವ್ ಟು ಪ್ರೂವ್. ಅಲ್ಲ, ಪ್ರೂವ್ ಮಾಡಬೇಕಾ ಬೇಡ? ಸನ್ನಿವೇಶ ಬಂದಿದೆ, ಬರ್ತದೆ, ಮಾಡ್ತಾರೆ. ಇವಾಗಲೇ ಯಾವತ್ತು ಮಾಡ್ತಾರೆ ಅಂತ ಮಾತಾಡೋದ್ರ ಬಗ್ಗೆ ಯಡಿಯೂರಪ್ಪ ಹೇಳ್ಬೇಕಾಗ್ತದೆ. ಬಟ್ ಈಗಾಗಲೇ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ರ ಮಾಹಿತಿಗಳಲ್ಲೇ ಸ್ಪಷ್ಟವಾಗಿದೆ. ಈಗ ನೋಡಿ,
ಯಡಿಯೂರಪ್ಪನವ್ರದ್ದು ಹೇಳಿಕೆ ಭಾಳ ಬೇಜವಾಬ್ದಾರಿಯಂತ ಹೇಳಿಕೆ. ಯಾಕಂದರೆ ಮುಖ್ಯಮಂತ್ರಿಗಳಾದವರು ಈ ಥರ ಹೇಳಿಕೆ ಕೊಡಬೇಕಾದ್ರೆ ಅದಕ್ಕೆ ಅವರು ಸಾಕ್ಷಿ ಇಟ್ಕೊಂಡೇ ಕೊಡಬೇಕಾಗ್ತದೆ. ಅಟ್ಲೀಸ್ಟ್ ಅವ್ರ ಬಗ್ಗೆ ತನಿಖೆ ಆಗಬೇಕು, ಲೋಕಾಯುಕ್ತ ತನಿಖೆ ಮಾಡಬೇಕು, ರಿಪೋರ್ಟ್ ಬಿಡುಗಡೆ ಐಟಿಯಿಂದನಾದ್ರೂ ಆ ದಾಖಲೆ ಏನಾದ್ರು ಅವ್ರು ಸೈನ್ ಮಾಡಿದ್ದು ವಶಪಡಿಸ್ಕೊಂಡಿದ್ದ ದಾಖಲೆ ಇದ್ರೆ ಅದು ಬಿಡಬೇಕು, ಎಲ್ಲಿಂದ ದುಡ್ಡು ಬಂತು ಎಲ್ಲಿಂದ ಹೋಯ್ತು ಅಂತ ಏನಾದ್ರು ಹೇಳ್ಬೇಕಾಗ್ತದೆ. ಆ ಥರ ಹೇಳಿಕೆ ಇನ್ನೊಂದಿದೆ, ಯಡಿಯೂರಪ್ಪಂಗೆ ಕ್ವೆಶ್ಚನ್ ಆಫ್ ಸೀಕ್ರೆಸಿ. ಐಡಿ ಸಿಕ್ತಾವ ಅಂತ ಇಟ್ಕೊಳ್ಳಿ, ಯಡಿಯೂರಪ್ಪನ ಕೈಗೆ ಐಡಿ ಅವರು ಏನು ಕೊಡ್ತಾರೆ? ವೆದರ್ ಐಡಿ ಇಸ್ ಸೆಂಟ್ರಲ್ ಗವರ್ಮೆಂಟ್ ಆಫೀಸ್ ಆರ್ ದೇರ್ ಏಜೆಂಟ್ ಆಫ್ BS ಯಡಿಯೂರಪ್ಪ? ಅಲ್ಲ, ಬಿಜೆಪಿಗೆ ಅವ್ರನ್ನ ಏಜೆಂಟು ಅಲ್ಲ, BSYಗೂ ಏಜೆಂಟ್ ಅಲ್ಲ, ಅವ್ರ ಕ್ರಮ ಅವ್ರು ಜರುಗಿಸ್ತಾರೆ. ಬಟ್ ಇವ್ರಿಗೆ ಹೇಳ್ಬಿಟ್ಟ ಮಾಡ್ತಾರೆ ಅವರಲ್ಲ, ಆ ಥರ ಯಾವುದೂ ಇರಲ್ಲ. ಇವ್ರು ಹೇಳೋದಾದ್ರೆ ಹೆಂಗ್ ಗೊತ್ತಾ, ಯಡಿಯೂರಪ್ಪಂಗೆ ಏನಂದ್ರೆ ಎಲ್ಲ ಅವರು ಭ್ರಷ್ಟಾಚಾರ ಆಗಿದೆ, ಅವರು ಭ್ರಷ್ಟಾಚಾರಗಳಾಗಿದ್ದಾರೆ. ಏನಂದ್ರೆ ಭ್ರಷ್ಟಾಚಾರದ ಪಿತಾಮಹ ಅಂತಾರೆ ಜನಗಳು ಅವ್ರನ್ನ. ಅವ್ರಿಗೆ ಬೇರೆ ಎಲ್ಲ ಥರ ಭ್ರಷ್ಟಾಚಾರ ಕಾಣ್ತದೆ. ಇವ್ರು ಹೇಳೋ ಲೆಕ್ಕ ನೋಡಿದ್ರೆ ಈಗ ಮೋದಿಗೆ ಡೈರೆಕ್ಟಾಗಿ ಇವ್ರು ಬೆಟ್ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ಸಹಾರಾ ಮತ್ತು ಬಿರ್ಲಾ ಡೈರಿಲಿ 52 ಕೋಟಿ ತಗೊಂಡಿದ್ದಾರೆ ಅಂತ ಹೇಳಿ ಇಡಿ ಇವರು ಡಾಕ್ಯುಮೆಂಟ್ ಮೇಲೆ ಸೈನ್ ಹಾಕಿರೋ ಪತ್ರ ಈಚೆ ಇದೆ. ಅದನ್ನ ಇವರು ಅವ್ರಿಗೆ ಬೆಟ್ ಮಾಡಿ ತೋರಿಸೋ ಥರ ಇದೆ ಅಷ್ಟೇ ಹೊರತು ಇವರು ಮುಖ್ಯಮಂತ್ರಿಗಳ ಮೇಲೆ ಹೇಳ್ಬೇಕಾದ್ರೆ ಅಥವಾ ಗೋವಿಂದರಾಜ್ ಮೇಲೆ ಹೇಳ್ಬೇಕಾದ್ರೆ ಇವರು ಅದು ತೋರಿಸಿ ದಾಖಲೆ ಇದ್ರೆ ತೋರಿಸಿ ಹೇಳ್ಬೇಕಾಗ್ತದೆ. ಸುಮ್ಮನೆ ಬೇಜವಾಬ್ದಾರಿ ಹೇಳಿದ್ರೆ ಇವ್ರು ನಗೆ ಪಾಟ್ಲಿಗೆ ಆಗ್ತಾರೆ ಅಷ್ಟೇ. ಇವರು ನಗೆ ಪಾಟ್ಲಿಗೆ ಈಡಾಗ್ತಾರೆ. ಜನ ಹೇಳ್ತಾರೆ, ಯಾಕಂದ್ರೆ ಜನ ಏನ್ ಹೇಳ್ತಾರೆ ಗೊತ್ತಾ, 15 ಕೇಸ್ಗಳು ಇವ್ರ ಮೇಲೆ ಪ್ರಾಪನ ಆಗ್ರಹಕ್ಕೆ ಹೋದಾಗ ಇವ್ರಿಗೆ 15 ಕೇಸ್ಗಳು. ಈಗಲೂ ಕೂಡ CBI ಇವ್ರ ಮೇಲೆ ತನಿಖೆ ಮಾಡ್ತಾ ಇದೆ. 20 ಕೋಟಿ ಚೆಕ್ಕಲ್ಲಿ ತಗೊಂಡಿರುವಂಥದ್ದು ಒಂದು ದಾಖಲೆ ಇದೆ. ಅದನ್ನ ಮೊದಲು ಇವ್ರು ನೋಡ್ಬೇಕಾಗ್ತದೆ. ಅದು ಬಿಟ್ಟು ಬೇಜವಾಬ್ದಾರಿಯಿಂದ ಏನು ಹೇಳಿಕೆ ಹೇಳಬೇಕು ಅಂತ ಹೇಳಿ ಆರೋಪ ಮಾಡಿದ್ರೆ ನಗೆ ಪಾಟ್ಲಿಗೆ ಈಡಾಗ್ತಾರೆ ಅವರು. ಭಾಸ್ಕರ್, ಇದು ಗಾಜಿನ ಮನೆಯಲ್ಲಿ ಕೂತವರು ಇನ್ನೊಬ್ಬರ ಮೇಲೆ ಕಲ್ಲು ಎರಿಸೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗತ್ತೆ. ನೀವು ಹೇಳಿದ ಒಂದು ಪಾಯಿಂಟ್ ಕರೆಕ್ಟ್, ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಇಡಿ ಇವ್ರು ವಶಪಡಿಸ್ಕೊಂಡ್ರು ಹೇಳಿ ಒಮ್ಮೆ ವಾದಕ್ಕಾಗಿ ಒಪ್ಕೊಳ್ಳೋಣ. ಗೋವಿಂದರಾಜು ಅವ್ರು ಹೇಳಿರೋ ಹೆಸರು ಅದು, ಅವರಿಂದ ಅವ್ರು ವಶಪಡಿಸ್ಕೊಂಡಿರೋ ಡೈರಿ ಅಂಥೇಳಿ ಇರ್ಬೋದು, ಅದನ್ನು ವಾದಕ್ಕೆ ಒಪ್ಕೊಳ್ಳೋಣ. ಆದರೆ ಆ ಡೈರಿ ಯಡಿಯೂರಪ್ಪನವ್ರ ಕೈಗೆ ಹೇಗೆ ಬರ್ತದೆ? ಅದು ವಶಪಡಿಸ್ಕೊಂಡಿರೋ ಅಂಥ ಇಡಿಯ ಪ್ರಾಪರ್ಟಿ ಅದು ಅದ್ರ ಮೇಲೆ ವಿಚಾರಣೆ ನಡಿಬೇಕು. ಆ ವಿಚಾರಣೆ ನಡೆದ ನಂತರ ಅದು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಅದು ನಿಜವೇ ಹೌದಾದ್ರೆ. ಆದರೆ ಒಂದು ರಾಜಕೀಯ ಸ್ಟೇಟ್ಮೆಂಟಿಗಾಗಿ ಒಂದು ಡೈರಿಯನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅಂದರೆ ವಶಪಡಿಸ್ಕೊಂಡಿದ್ದ್ಯಾರೋ ಅವರು ಇಲ್ಲಿಲ್ಲ, ಡೆಲ್ಲಿಯಲ್ಲಿ ಇರ್ತಾರೋ ಎಲ್ಲೋ ಇರ್ತಾರೆ ಅವರು. ಆದರೆ ಆ ಡೈರಿಯಲ್ಲಿರೋ ಅಂಥ ಪುಟಗಳಲ್ಲೂ ಕೊಟ್ಟಿರಬಹುದಾದಂಥ ಅಂಕಿಅಂಶಗಳು ಇವರಿಗೆ ಹೇಗೆ ಸಿಗತ್ತೆ? ಅದು ನನಗೆ ಅರ್ಥ ಆಗದೆ ಇರೋದು ಒಂದು. ನೀವು ಯಾರ ದುಡ್ಡು ಕೊಡೋರು ಡೈರಿ ಬೇಡ ಇಟ್ಕೊತಾರೆ. ಆಮೇಲೆ ಎರಡನೇದು, ಇಲ್ಲ ಯಡಿಯೂರಪ್ಪ ಬರ್ದು ಇಟ್ಕೊಂಡಿದ್ರ, ಇಲ್ಲ 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 ಕಾಸು ಕೊಟ್ರೆ ಡೈರಿಯಲ್ಲಿ ಕುತ್ಕೊಬಿಟ್ಟು ಈಗ ಇಷ್ಟು ಕೊಟ್ಟೆ, ಭಾಸ್ಕರ್ಗೆ ಇಷ್ಟು ಕೊಟ್ಟೆ, ಶಂಕರ್ಗೆ ಇಷ್ಟು ಕೊಟ್ಟೆ, ನೋಬಡಿ ವಿಲ್ ಡು. ಇಲ್ಲ ಇಲ್ಲ ಅದನ್ನ ಮಾಡೋದು, ಅದನ್ನ ಆ ವಿಚಾರದಲ್ಲಿ ನಂದು ಭಿನ್ನಮತ ಇದೆ. ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರೊಬ್ಬರು, ಅವ್ರ ಹೆಸರನ್ನೆಲ್ಲ ನಾನು ಹೇಳೋದಿಲ್ಲ, ಅವರು ಒಂದು ದಾಳಿಗೆ ಹೋದ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ನಾನು ಇರಬೇಕಾಯಿತು, ಇದ್ದೆ ನಾನು. ಆವಾಗ ಅವರು ಒಬ್ಬ ಅಬಕಾರಿ ದೊರೆಯಿಂದ ವಶಪಡಿಸ್ಕೊಂಡಂಥ ಬೇಕಾದಷ್ಟು ವಶಪಡಿಸ್ಕೊಂಡು ಅದರೊಳಗೆ ಡೈರಿ ಒಳಗಡೆ ಈ ದೇಶದ ಪ್ರಮುಖ ನಾಯಕರೊಬ್ಬರನ್ನು ಇನ್ಷಿಯಲ್ ಹಾಕಿ ಅವರಿಗೆ ಕೊಟ್ಟಿದ್ದು ಅಂದರೆ ಅವ್ರ ಇನ್ಷಿಯಲ್ನ ಬರೆದು ಕೊಟ್ಟಿದ್ದು ಹೇಳೋದನ್ನು ನಾನು ಓದಿದ್ದೇನೆ. ಮುಂದೆ ಅದು ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅದ್ರ ಮೇಲೆ ತನಿಖೆ ನಡೆಸ್ತು. ಇದು ಸಾಧ್ಯಂತವಾಗಿ ನಡೀತು. ಹಾಗೆ ಬರೆಯೋರು ಇಲ್ಲ ಅಂತ ನಾನು ಹೇಳೋದಿಲ್ಲ, ಕೆಲವರು ಇರ್ಬೋದು, ಎಲ್ಲರೂ ಬರೀತಾರೆ ಹೇಳೋದಿಲ್ಲ ಹಾಗೆ. ಆದರೆ ಒಂದೇ ಒಂದು ನಿಮಿಷ ಪೂರೈಸ್ಬಿಡ್ತೀನಿ. ಆದರೆ ಒಂದೇನು ಅಂತಂದರೆ, ಈಗ ಇಂಥ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಜನ ಏನು ಹೇಳ್ತಾರೆ ಹೇಳೋದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ರಾಜಕಾರಣಿಗಳಲ್ಲಿ ಯಾರೂ ಸುಭಗರು ಉಳಿದಿಲ್ಲ. ಇವತ್ತು ನಾವು ನೋಡಿದ ಹಾಗೆ ಈ ಮನುಷ್ಯ ಭಾಳ ಪರವಾಗಿಲ್ಲ, ಭಾಳ ಪ್ರಾಮಾಣಿಕ ಇದ್ದಾನೆ ಹೇಳೋದಕ್ಕೆ ನಾವು ದುರ್ಬೀನ್ ಹಿಡ್ಕೊಂಡು ಹುಡುಕಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಯಡಿಯೂರಪ್ಪನವರು ಸ್ವತಃ ಆರೋಪಿಗಳಾಗಿದ್ದವರು, ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಶಿಕ್ಷೆನೂ ಅನುಭವಿಸಿ ಬಂದವರು. ಅವರು ಈ ಥರದ ಆರೋಪಗಳನ್ನು ಮಾಡಬೇಕಿದ್ರೆ ಹೆಚ್ಚು ಜವಾಬ್ದಾರಿಯಿಂದ ಮಾಡಲೇಸ್ ಇತ್ತು ಹೇಳಿ ಅನಿಸುತ್ತೆ. ಈಗ ಅದೇ ಇವ್ರು ಹೇಳಿದಾಗ ಫಾರ್ ಆರ್ಗ್ಯುಮೆಂಟ್ ಸೇಕು ಇಟ್ಕೊಳ್ಳೋಣ, ಆಯಿತು, ಅವ್ರಿಗೆ ಯಾರೋ ಇವ್ರಿಗೆ ಯಾರೋ ತೊಗೊಂಡೋಗಿ ಇನ್ಯಾರೋ. ಈಗ ನಮ್ಮ ಪಾರ್ಟಿಯಲ್ಲಿ ಒಳಗಡೆ ನಡೆಯುವ ವ್ಯವಹಾರ ಡೈರಿಲಿ ಯಾರು ಬರೀತಾರೆ? ಕಾಮನ್ ಸೆನ್ಸ್ ಅದು. ಒಬ್ಬ ಬಿಸಿನೆಸ್ ಮ್ಯಾನ್ ಬರೆಯೋದು ಬೇರೆ, ರಿಲಯನ್ಸ್ ಅವ್ರು ಬರೆದ್ರೆ ಬೇರೆ, ಸಹಾರಾ ಬರೆಯೋದು ಬೇರೆ. ಸಹಾರಾ ಕೇಸು ಏನಾಯ್ತು ಗೊತ್ತಾ? ಅದು ಅವ್ರು ಇದು ಇನ್ಕಮ್ ಟ್ಯಾಕ್ಸ್ ರೇಟ್ ಅದು ಇಡಿಯಲ್ಲ, ಅದರಲ್ಲಿ ಅವ್ರು ಏನು ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಬರ್ಕೊಂಡಿದ್ರಲ್ಲ, ಅದು ಹೈಯರ್ ಆಫೀಸರ್ ಒಬ್ಬನಿಗೆ ಎಂಬರೈಸ್ ಮಾಡೋಕ್ಕೆ ಲೋಯರ್ ಆಫೀಸರ್ಸ್ ಇಬ್ಬರು ಅವರವರು ಪಿತೂರಿ ಮಾಡಿ ಬರೆದ್ರಂತೆ. ಈ ಎಕ್ಸ್ಪ್ಲನೇಷನ್ ಇವ್ರು ಆಫರ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ತು. ಇರ್ಲಿ. ಸೊ ಇಲ್ಲಿ ಇವ್ರು ಮಾಡೋದಿದೆಯಲ್ಲ, ಈಗ ಅವರು ಭಾಳ ಜವಾಬ್ದಾರಿ ಸ್ಥಾನದಲ್ಲಿದ್ದವರು, ಈಗಲೂ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರುವಂಥವ್ರು, ಭಾವಿ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಆಗಿರುವಂಥವ್ರು. ಅವ್ರು ಏನೇ ಆರೋಪ ಮಾಡಲಿ, ಅವ್ರಿಗೆ ಯಾವ ಆರೋಪ ಬೇಕಾದರೂ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಆದರೆ ಅದಕ್ಕೆ ಆಧಾರ ಎಲ್ಲಿದೆ, ಸಾಕ್ಷಿ ಎಲ್ಲಿದೆ, ಹೋಗಲಿ.
ಇವತ್ತು ನಾನು ಈ ಆರೋಪ ಮಾಡ್ತಾ ಇದ್ದೀನಿ, ಇಂಥ ಡೇಟಲ್ಲಿ ನಾನು ಇದಕ್ಕೆ ಸಾಕ್ಷಿ ಕೊಡ್ತೀನಿ. ಶಂಕರ್ ಹೇಳ್ಬೇಕು ಅವರು. ಶಂಕರ್ ಆ ಸಾಕ್ಷಿನ ಅವರು ಸಬ್ಮಿಟ್ ಮಾಡದೆ ಹೋದ್ರೆ ಶಂಕರ್ ಈಗ ವಿಧಾನಸೌಧ ಎದುರುಗಡೆ ಒಂದು ಕಾರಲ್ಲಿ ಒಂದಿಷ್ಟು ದುಡ್ಡು ಸಿಕ್ತು ಕೆಲವು ತಿಂಗಳ ಹಿಂದೆ ಆಯ್ತಲ್ಲ, ಅದು ಒಂದು ಹಿಟ್ ಅಂಡ್ ರನ್ ಅಲ್ವಾ, ಅದೊಂದು ಹಿಟ್ ಅಂಡ್ ರನ್ ಕೇಸ್ ತರ. ಯಾರೋ ಒಬ್ರು ಏನೋ ಒಂದು ಹೇಳಿದ್ರು, ಕುಮಾರಸ್ವಾಮಿ ಅವರೇ ಏನೋ ಅದ್ರ ಬಗ್ಗೆ ಹೇಳ್ಬಿಟ್ರು. ಯಡಿಯೂರಪ್ಪನವ್ರು ಕೇಳಿದ್ರೆ ಆ ದುಡ್ಡಿನ ವಿಚಾರ ಎಲ್ಲ ಗೊತ್ತಾಗ್ತದೆ ಅಂತಂದ್ರು. ಆವಾಗ ಇವರು ಅದು ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿದ್ರು, ಅವ್ರ ಪಕ್ಷದವ್ರು ಹೇಳಿದ್ರು. ಅದು ಸರಿನೇ, ಹಿಟ್ ಅಂಡ್ ರನ್ ಕೇಸ್ ಆ ಥರ ಮಾಡಬಾರ್ದು, ಇವರು ಅದನ್ನು ಮಾಡಬಾರ್ದು. ಎಸ್ ಪ್ರಿಯ ವೀಕ್ಷಕರೇ, ರಾಜಕಾರಣ ಏನಿದೆ, ರಾಜಕಾರಣದ ಬಗ್ಗೆ ಜನರ ನಂಬಿಕೆ ಹೊರಟು ಹೋಗುತ್ತಿರುವಂಥ ಇವತ್ತಿನ ಕಾಲಘಟ್ಟದಲ್ಲಿ ರಾಜಕಾರಣಿಗಳು ಈ ರೀತಿ ಹೇಳಿಕೆಗಳು ನೀಡೋದಿದೆಯಲ್ಲ, ಅದು ಇಡೀ ರಾಜಕಾರಣದ ಬಗ್ಗೆ ಜನ ಇನ್ನಷ್ಟು ಸಿಟ್ಟು ಮಾಡೋದಕ್ಕೆ, ಇನ್ನಷ್ಟು ಅಪನಂಬಿಕೆಯನ್ನು ನೋಡೋದಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಒಂದು ಆರೋಪ ಮಾಡಬೇಕಾದರೆ ಅದರ ಹಿಂದೆ ಒಂದು ಗಾಂಭೀರ್ಯ ಇರಬೇಕು, ಸಾಕ್ಷ್ಯಾಧಾರಗಳಿರಬೇಕು. ಬಟ್ ಯಡಿಯೂರಪ್ಪನವರು ನೋಡಿ, ಈಗ ಕೆಲವು ತಿಂಗಳುಗಳ ಹಿಂದೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು, ರಾಜ್ಯ ಸಚಿವ ಸಂಪುಟದ 3 ಸಚಿವರು ಜೈಲಿಗೆ ಹೋಗ್ತಾರೆ, 3 ದಿನಗಳಲ್ಲಿ 3 ಜನ ಹೋಗ್ತಾರೆ. ಸೊ ಈ ರೀತಿ ಹೇಳಿಕೆಗಳನ್ನು ಕಂಟಿನ್ಯೂಯಸ್ ಆಗಿ ಯಾರು ಕೊಡ್ತಾ ಬರ್ತಾರೆ, ಅವರ ಹೇಳಿಕೆಯ ಬಗ್ಗೆ ಜನರಿಗೆ ನಂಬಿಕೆ ಹೊರಟೋಗುತ್ತೆ. ನೀವು ನೋಡ್ತಾ ಬನ್ನಿ ರಾಮು ಅವರೇ, ಅವ್ರು ಇತ್ತೀಚೆ ಅಧ್ಯಕ್ಷರಾದ ಮೇಲೆ ಅವ್ರು ಕೊಡ್ತಾ ನನಗನ್ಸುತ್ತೆ ಪಾಪ ಪಕ್ಷದ ಆಂತರಿಕ ಬೆಳವಣಿಗೆ ಸ್ವಲ್ಪ ಹತಾಶರಾಗಿರ್ಬೋದು, ಎಲ್ಲೋ ವಿವೇಚನಾ ಶಕ್ತಿಯನ್ನು ಕಳ್ಕೊಂಡಿರ್ಬೋದು, ಸೊ ಹೇಳ್ಬೋಣ ಅಂತ ಹೇಳಿರ್ಬೋದು ಅಲ್ವಾ. ಪಾಪ ಒಂಥರ ಐ ಸಿಂಪತೈಸಿ, ಯಾಕೆ ಪಾರ್ಟಿ ಒಳಗಡೆ ಅವ್ರು ರಿಟರ್ನ್ ಬಂದ ಮೇಲೆ ಅವರಿಗೆ ಮೊದಲ ರೀತಿಯ ಅಧಿಕಾರ ಇಲ್ಲ. RSSನವ್ರು ಈಶ್ವರಪ್ಪನವ್ರು ಎತ್ಕಡ್ತಾರೆ, ಪಾಪ ಶೋಭಾ ಕರಂದ್ಲಾಜೆ ಮೇಲೆ ಆರೋಪ ಮಾಡ್ತಾರೆ. ಎಲ್ಲ ಶೋಭಕ್ಕನ ಮಾತು ಕೇಳಿ ಯಡಿಯೂರಪ್ಪ ಮುಳುಗೋದ್ರು ಅಂತ. ನಂಗೆ ಗೊತ್ತಿಲ್ಲ ಈ ವಿಚಾರದಲ್ಲಿ ಅವರು ಶೋಭಕ್ಕನವರು ಕನ್ಸಲ್ಟ್ ಮಾಡಿ ಇದನ್ನು ಹೇಳಿಕೆ ಕೊಟ್ಟರು, ಕನ್ಸಲ್ಟ್ ಮಾಡದೆ ಕೊಟ್ಟರು ನನಗೆ ಗೊತ್ತಿಲ್ಲ. ಇದು ಶೋಭಕ್ಕನವರ ಅಭಿಪ್ರಾಯ ಕೂಡ ಆಗಿರ್ಬೋದು, ಯಾಕಂದರೆ ಶೋಭಕ್ಕನವರು ಹಂಗೆ ಹೇಳಿದರು 3 ಜನ ಮಂತ್ರಿಗಳು ಒಳಗೆ ಹೋಗ್ತಾರೆ ಅಂತ. ಇಬ್ಬರು ಸಾಮ್ಯ ಇತ್ತು ಹೇಳಿಕೆಯಲ್ಲಿ. ಶೋಭಕ್ಕ ಇದ್ರ ಬಗ್ಗೆ ನಾಳೆ ಹೇಳಿಕೆ ಕೊಡ್ಬೋದು. ಬಟ್ ಒಂದು ಜವಾಬ್ದಾರಿಯುತವಾದ ರಾಜಕೀಯ ಪಕ್ಷ, ಆ ರಾಜಕೀಯ ಪಕ್ಷದ ನಾಯಕರು ಹೇಳಿಕೆ ಕೊಡಬೇಕಾದ್ರೆ ಅವರ ಮುಂದಿರಬೇಕಾದ್ದು, ಅವ್ರು ಮಾಡಬೇಕಾದ್ದು ಈಗ ಅವರು ದಾಖಲೆ ಬಿಡುಗಡೆ ಮಾಡಬೇಕು. ಅಲ್ಲ, ಅದನ್ನ ಮಾಡೋದಕ್ಕೆ ಧೈರ್ಯ ಇರೋದ್ರಿಂದನೇ ಅವ್ರು ಈ ಕೆಲಸ ಮಾಡಿದ್ದಾರೆ. ಅಲ್ಲ, ಇತಿಹಾಸ ಹಂಗೆ ಹೇಳ್ತಾ ಇಲ್ಲ. ಅಲ್ಲ ಇತಿಹಾಸ ಇಲ್ಲದೆ ಎಲ್ಲ ಕೆಲಸ ಸನ್ನಿವೇಶದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಆದ್ರೆ ಇವತ್ತು ಅವರು ಅಷ್ಟು ನಿಖರವಾಗಿ ಹೇಳ್ತಾರೆ ಅಂದ್ರೆ ಖಂಡಿತ ಬಿಡುಗಡೆ ಮಾಡ್ತಾರೆ. ಇವತ್ತು ಹೇಳಿರ್ತಕ್ಕಂಥ ಹೇಳಿಕೆನೆಲ್ಲ ಸ್ಪಷ್ಟವಾಗಿದೆ. ಅಲ್ಲಲ್ಲ, ಇದಕ್ಕೂ ನಿಖರವಾಗಿ ಹೇಳಿದ್ರು, 3 ದಿವಸ ರೇ ಕಾಯ್ತಾ ಇರಿ, 3 ಗಾನ್ ಒಳಗಡೆ ಹೋದ್ರು ಅಂದ್ರು. ಅಲ್ಲ, ಹಿಡಿದು ಅಯ್ಯಪ್ಪ ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಗಂಭೀರ ರಾಜಕಾರಣಿ, ಗಂಭೀರವಾಗಿ ಆರೋಪ ಮಾಡ್ತಾರೆ, ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಮಾಡ್ತಾರೆ, ಎಲ್ಲಿ ಬೀಳ್ತು ಅಂತ. ಅದು ಹೆಂಗಾಗೋಯ್ತು ಅಂದ್ರೆ ಏನೋ ಗಾದೆ ಇದೆ ಭಾಸ್ಕರ್, ಅದೇನಡಿ ನರಿ ಏನಕ್ಕೋ ಅದನ್ನ ಜಯೇಶ್ ಪಟೇಲ್ ಹೇಳಿದ್ದು ಇಲ್ಲಿ ಹೇಳಕ್ಕಾಗಲ್ಲ, ಇಲ್ಲಿ ಹೇಳಕ್ಕಾಗಲ್ಲ, ಪಾರ್ಲಿಮೆಂಟ್ರಿ ಅದು ಇಲ್ಲಿ. ಅಲ್ಲಿ ಈ ತರದ್ದು ಯಡಿಯೂರಪ್ಪನವ್ರು ಇನ್ನೊಂದು 4 ಸ್ಟೇಟ್ಮೆಂಟ್ ಮಾಡ್ಬಿಟ್ರೆ ಜನ ಪೇಪರ್ ತೆಗೆದು ಫಸ್ಟ್ ಕಾರ್ಟೂನ್ ನೋಡ್ತಾರೆ, ನೆಕ್ಸ್ಟ್ ಯಡಿಯೂರಪ್ಪನವ್ರ ಸ್ಟೇಟ್ಮೆಂಟ್ ನೋಡಿ. ಅಲ್ಲ, ಈಗ ಯಡಿಯೂರಪ್ಪ ಅವ್ರು ಹೇಳೋದು ಹೆಂಗೆ ಹೇಳ್ತಾರೆ ಅಂದ್ರೆ, ನಾನು ಗಂಭೀರ ಆರೋಪ ಮಾಡ್ತಾ ಇದ್ದೀನಿ ಅಂತ, ನನ್ನ ಸಾಕ್ಷಿ ಇದೆ, ನಾನು ಬಿಡ್ತೀನಿ, ಇವರೆಲ್ಲ ಕೇಸ್ ಹಾಕ್ತೀವಿ, ಇವರು ಜೈಲ್ಗೆ ಹೋಗ್ತಾರೆ, ಆ ಥರ ಎಲ್ಲ ಆರೋಪ ಮಾಡ್ತಾ ಇದ್ದೀನಿ ಅಂದರೆ ಇವರಲ್ಲಿ ಅಂದರೆ ಸಾಕ್ಷಿ ಇಲ್ಲ. ನೀವು ಹೇಳ್ದಂಗೆ ಅವರು ಹತಾಶೆ, ಅವ್ರಿಗೆ ಅಂದ್ರೆ ಹತಾಶೆ. ಈಗಿನ ಈ ಲಾಸ್ಟ್ APMC ಎಲೆಕ್ಷನ್ ನೋಡಿರ್ಬೋದು, ಯಾಕಂದ್ರೆ ಅದು ನೆಲ ಕಚ್ಚೋಯ್ತು ಬಿಜೆಪಿ. ಬಿಜೆಪಿ ಸೀಟ್ JDS ಕಿತ್ಕೊಂಡ್ಬಿಟ್ರಪ್ಪ. ಎಲ್ಲ ವಿಚಾರವಾದಿಗಳು ಬುದ್ಧಿವಂತರು ಹೋಗ್ಬಿಟ್ಟು ಬಿಜೆಪಿಗೆ ಹಾಕ್ತಾರೆ ಅಂತ ಹೇಳ್ತಿದ್ರು ಜನ. ಇಲ್ಲ ಬಿಜೆಪಿಗೆ ಅಂದ್ರೆ ಆ ವರ್ಚಸ್ಸು ಅವಾಗಿಂದ ಹೋಯ್ತು. ಇವರು ಜವಾಬ್ದಾರಿಯುತ ವಿಪಕ್ಷಗಳ ಆಗಿ ಇವರು ಜವಾಬ್ದಾರಿನ ನೆರವೇರಿಸಿಲ್ಲ. ಯಾಕಂದ್ರೆ ಅದು ಕಾವೇರಿ, ಮಹದಾಯಿ, ಎತ್ತಿನ ಹೊಳೆ ಯೋಜನೆ, ಎಲ್ಲಾ ಯೋಜನೆಗಳಲ್ಲಿ ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ ಇವರು ಇಲ್ಲ. ಬರಗಾಲದಲ್ಲಿ ದೇಶ ರಾಜ್ಯ ನಲುಗ್ತಾ ಇರಬೇಕಾದ್ರೆ ಇವರು ಅದ್ರ ಬಗ್ಗೆ ಚಕಾರ ಇವ್ರದಿಲ್ಲ. ಅಂತ ಸಮಯದಲ್ಲಿ ಇವ್ರು ಭಯ ಬಂದಿದೆ. ಇವ್ರಿಗೆ ಇನ್ನು ಮುಂದೆ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಅಂದ್ರೆ ಇವ್ರಿಗೆ ಆಸೆ, ನಾನು ಅಧಿಕಾರಕ್ಕೆ ಬರಲೇಬೇಕಂತ. ಏನು ಹೇಳಿ ಪ್ರೊಜೆಕ್ಟ್ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು, ಇಲ್ಲ ದೇಶದ ಪ್ರಧಾನಮಂತ್ರಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅಧಿಕಾರಕ್ಕೆ ಬರ್ಬೇಕಾ? ಈಗ ನೀವು ಅಧಿಕಾರಕ್ಕೆ ಬರ್ಬೇಕಾದ್ರೆ ನರೇಂದ್ರ ಮೋದಿ ಅವರ ಹತಾಶೆ, ಏನ್ ಬೇಕಾದ್ರೂ ಯಾವುದೇ ಆಗ್ಲಿ ಮುಂದಿನ ದಿನಗಳಲ್ಲಿ ಸಾಬೀತು ಇಲ್ಲ. ದೇಶದ ಪ್ರಧಾನಮಂತ್ರಿಗಳು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ರೈತರಿಗೆ, ಬಡವರಿಗೆ ಇಂಥ ಕಾರ್ಯಕ್ರಮ ಆಗಿದೆ, ತಲುಪಿಸ್ತಾ ಇದೀವಿ ಅಂತ ಹೇಳಲಿಕ್ಕೆ ಅವ್ರದ್ದು ಏನು ಕಾರ್ಯಕ್ರಮ ಇಲ್ಲ. ಬಹಳ ಹತಾಶೆ ಮತ್ತು ನಿರಾಶೆಯಲ್ಲಿದ್ದಾರೆ. ಆದ್ರೆ ಈ ತರ ಆರೋಪಗಳನ್ನ ಮಾಡಿದ್ರೆ ನಾನು ಆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನ ಕುಗ್ಗಿಸಬಹುದು ಅಂತ ಏನು ಯೋಚನೆ ಮಾಡಿದ್ರೆ ಅದು ಜನ ತೀರ್ಮಾನ ಮಾಡ್ತಾರೆ, ಅವ್ರನ್ನ ನಗೆ ಪಾಟ್ಲಿಗೆ ಇದಾಗ್ತಾರೆ. ನನ್ನ ಪ್ರಶ್ನೆ ಇದೆ, ರಾಜಕಾರಣದಾಗಲಿ ಸಾಮಾಜಿಕ ಬದುಕಿನಲ್ಲಿ ನಿಮಗೆ ಒಬ್ಬರ ಮೇಲೆ ಆರೋಪ ಮಾಡುವುದಕ್ಕೆ ನಿಮಗೆ ನೈತಿಕತೆ ಅನ್ನೋದು ಬೇಕು. ಮೊರಾಲಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ನಾನು ನಿಮ್ಮ ಬಗ್ಗೆ ಆರೋಪ ಮಾಡೋದಿದ್ರೆ
ನಿಮ್ಮ ತಲೆ ಮೇಲೆ ಕೂದಲು ಹೋಗಿದೆ ಅಂತಂದ್ರೆ ನಾನು ಅಟ್ಲೀಸ್ಟ್ ನನ್ನ ತಲೆ ಮೇಲೆ ಕೂದಿರ್ಬೋದು ಅಲ್ವಾ? ಅದು ಮೊರಾಲಿಟಿ. ಅಂತಹ ಒಂದು ನೈತಿಕತೆ ಯಡಿಯೂರಪ್ಪನವ್ರಿಗೆ ಇದೆಯಾ ಇಂಥ ಆರೋಪ ಮಾಡೋದಕ್ಕೆ? ಡು ಯು ಥಿಂಕ್ ಹಿ ಹ್ಯಾಸ್ ಅ ಮಾರಲ್ ರೈಟ್? ಅಲ್ಲ, ಮಾರಲ್ ರೈಟ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಮಾರಲ್ ರೈಟ್ ಬೇಕು. ಐ ವಾಂಟ್ ಟು ನೋ ವೆದರ್ ಯಡಿಯೂರಪ್ಪ ಹ್ಯಾಸ್ ಎ ಮಾರಲ್ ರೈಟ್ ಟು ಮೇಕ್ ದೀಸ್ ಟೈಪ್ ಆಫ್ ಎಲಿಗೇಷನ್ಸ್. ಅಲ್ಲ, ಮಾರಲ್ ರೈಟ್ ಕಳ್ಕೊಳ್ಳೋಂಥದ್ದು ಯಡಿಯೂರಪ್ಪ ಏನು ಮಾಡಿಲ್ಲ. ಕಳ್ಕೊ ಪ್ರಶ್ನೆಗಳು ಇದೆಯಾ ಅವರಿಗೆ? ಇದೆ. ಅವ್ರು ಇರೋದ್ರಿಂದನೇ ಅವರು ಇವತ್ತು ನೇರವಾಗಿ ಇವತ್ತು ಇಂಥ ಆರೋಪ ಮಾಡಿ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಈ ರೀತಿ ಆಗ್ತಕ್ಕಂಥ ಭಾಸ್ಕರ್ ಹೇಳಿದ್ರು, ಗಾಜಿನ ಮನೆಯಲ್ಲಿ ಕುಳಿತವರು ಗಾಜಿನ ಮೇಲೆ ಕೂತವ್ರು ಕಲ್ಲುಡಿಯ ಕೆಲಸಕ್ಕೆ ಹೋಗ್ಬಾರದು. ಅಲ್ಲ, ಹಂಗಂತ ಸತ್ಯ ಹೇಳಿದರೆ ಇದ್ಬಿಟ್ರೆ ಕಷ್ಟ ಆಗುತ್ತಲ್ಲ, ಹೇಳಲೇಬೇಕಾಗುತ್ತಲ್ಲ ಏನಾಗಿದೆ ಘಟನೆ ಬಗ್ಗೆ. ರಾಮವ್ರೆ ಸತ್ಯ ಅನ್ಬೇಕಿದ್ರೆ ಒಂದು ಈಗ ಏನ್ ಹೇಳ್ತಾರೆ ಯಡಿಯೂರಪ್ಪನವರು ಈಗ ಬಂದಿರೋ ಆರೋಪ ಅವ್ರು ಹೇಳ್ತಿದ್ದಾರೆ, ಇಡಿ ಅವರು ಇಷ್ಟರಲ್ಲೇ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳೋ ಮಾತನ್ನು ಅವ್ರು ಆಡಿದ್ದಾರೆ. ಅದಾಯ್ತಾ, ಇಡಿ ಅವರು ಬಿಡುಗಡೆ ಮಾಡ್ತಾರೆ ಅಂತೇಳಿ ಅವ್ರು ಮಾಡ್ತಾರೋ ಬಿಡ್ತಾರೋ, ಅವ್ರಿಗೆ ಸಿಕ್ಕಿಲ್ವೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು ಮತ್ತು ನಮ್ಮ ಮುಂದಿರೋದೇನು, ಯಡಿಯೂರಪ್ಪನವ್ರು ಹೇಳಿರೋ ಪ್ರಕಾರ ಸಿದ್ದರಾಮಯ್ಯನವರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೇಂದ್ರದಲ್ಲಿರೋ ಕಾಂಗ್ರೆಸ್ ಮುಖಂಡರಿಗೆ ಸಾವಿರಾರು ಕೋಟಿ ನಿಮಗೆ ಈ ಡೀಲ್ ಸಿಕ್ಕಿದ್ರೆ ನಿಮಗೆ ಕರೆಕ್ಟ್ ಅಮೌಂಟ್ ಗೊತ್ತಿರ್ಬೇಕಾ? 3,000 ಕೋಟಿ ಅಂದ್ರೆ ಎಷ್ಟು? 1,500 ಕೋಟಿ, 800 ಕೋಟಿ, 900 ಕೋಟಿ, ಹಾಗೆ ಎಷ್ಟು ಒಂದು ಅಮೌಂಟ್ ಗೊತ್ತಿರ್ಬೇಕಲ್ವಾ? ಆ ರೀತಿ ಸಾವಿರಾರು ಅಂದ್ರೆ ಎಷ್ಟು? 1,000, 2,000, 3,000, 4,000, 5,000, 10,000, 20,000, 30,000, 40,000, 80,000, ಎಷ್ಟು ಸಾವಿರಾರು ಅಂದ್ರೆ? ಆಮೇಲೆ ಇಲ್ಲಿ ನಿಖರವಾಗಿ ಹೇಳಕ್ ಸಾಧ್ಯ ಆಗಿಲ್ಲ ಅಂತಂದ್ರೆ ಅದು ಬೀಟಿಂಗ್ ದ ಬುಷ್. ಆಮೇಲೆ ಇಲ್ಲಿ ನನಗೆ ಇನ್ನೊಂದು ಅನುಮಾನ, ರಾಮವ್ರೆ, ಒಂದೇ ಒಂದು ಇಡಿ ಅವರು ರೆಕಾರ್ಡ್ಸ್ ಅವರು ರಿಲೀಸ್ ಮಾಡೋದಿಲ್ಲ ಕೋರ್ಟ್ ಅಷ್ಟೇ. ನಾನು ಅದನ್ನೇ ಹೇಳಕ್ ಹೊರಟಿದ್ದೆ. ಕೇಂದ್ರ ಸರ್ಕಾರದ ಅಂತ ಇಡಿ ನನ್ನ ಕೈಲಿದೆ ಅಂತ ಹೇಳಿ ಇಡಿ ಮುಂದಿಟ್ಕೊಂಡು ಹೆದರ್ಸ್ತಿದ್ದೀರಾ. ಆಮೇಲೆ ಇನ್ನೊಂದು ನಾನು ಹೇಳಲೇಬೇಕಾಗಿರೋದು ಒಂದು ಸಂಗತಿ, ರಾಮವ್ರೆ ನೀವು ಹೇಳಬೇಕು. ಈಗ ಯಡಿಯೂರಪ್ಪನವರು ಮುಂದೆ ಮುಖ್ಯಮಂತ್ರಿಗಳಾಗಲಿಕ್ಕೆ ಹೊರಟಿದ್ದಾರೆ. ಪಕ್ಷ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಹೇಳಿ ಬಿಂಬಿಸ್ತಾ ಇದೆ. ಅವರು ಆ 150 ಸ್ಥಾನ ಗೆಲ್ಲೋ ಹುರುಪಿನಲ್ಲಿದ್ದಾರೆ. ಅವರು ಗೆಲ್ಲಿ ಸಂತೋಷ. ಅವ್ರು ಗೆದ್ದು ಜನ ಓಟ್ ಹಾಕಿದರೆ ಬೇಡ ಹೇಳೋದೇ ನಾವೇನು ಹೇಳ್ತೇವೆ, ನಾವು ಓಟ್ ಹಾಕ್ತೀವಿ ಬಿಡ್ತೀವಿ ಹೇಳೋದನ್ನು ಬೇರೆ, ಅದನ್ನು ಚರ್ಚೆ ಮಾಡ್ಬೋದು. ಆದರೆ ಈಗ ಇ ಡಿಯವರು ಆ ದಾಖಲೆಯನ್ನು ಸಂಗ್ರಹಿಸಿದ್ದಾರೆ ಅಂತಂದರೆ ಆ ಇ ಡಿಯವರಿಗೆ ಅದನ್ನು ಬಿಡ್ಬೋದಿತ್ತಲ್ಲ. ಇವರು ಹೇಗೆ ಅವರು ಈಗ ಕೇಂದ್ರ ಸರ್ಕಾರದ ಒಬ್ಬ ಸಚಿವರು, ಸಂಬಂಧಪಟ್ಟವರು, ಅರ್ಥ ಇಲಾಖೆ ಸಚಿವರು ಅಥವಾ ಇತ್ಯಾದಿ ಯಾರಾದರೂ ಒಬ್ಬರು ಈ ಸ್ಟೇಟ್ಮೆಂಟನ್ನು ಮಾಡಿದರೆ ಆವಾಗ ಇ ಡಿಯಿಂದ ವರದಿಯನ್ನು ತರಿಸ್ಕೊಂಡು ಅವ್ರು ಮಾಡಿದ್ದಾರೆ ಹೇಳ್ಬೋದಿತ್ತು. ಇವರು ಯಾವ ಅಥಾರಿಟಿ ಮೇಲೆ ಮಾಡ್ತಾರೆ, ಯಾವ ಆಧಾರದ ಮೇಲೆ ಮಾಡ್ತಾರೆ? ಸುದ್ದಿ ಮೂಲಗಳು ಯಾವ ಮೂಲದಿಂದ ಬಂತು ಅನ್ನೋದು ಹಂಗಲ್ಲ, ನನಗೆ ಏನೋ ಬಂತು ಹೇಳಿ ನಾನು ಇಡಿಯವರೇ ಹೇಳ್ಬೇಕಂತೇನಿಲ್ಲ. ಈಗ ಗೋವಿಂದರಾಜು ಶಿಷ್ಯರು, ಅವರ ಆತ್ಮೀಯರು, ಅಕ್ಕಪಕ್ಕದ ಯಾವುದೇ ವ್ಯಕ್ತಿ ಏಕಾಏಕಿ ಹೇಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಜವಾಬ್ದಾರಿ ಅಂತ ಅವರು ಈಗ ಹೇಳಿದ್ರು. ಅವ್ರದ್ದು ಇತಿಹಾಸ ಹಂಗಿದೆ ರೀ. 3 ಜನ ಮಿನಿಸ್ಟರ್ಗಳು ಜೈಲ್ಗೆ ಹೋಗ್ತಾರೆ ಅಂದ್ರು. ಅವ್ರಿಗೆ ಏನ್ ಗೊತ್ತಾ, ಅವ್ರೇನೋ ಬಾಯಿ ಚಪ್ಪಲ ಇರಬೇಕು, ಏನೋ ಒಂದು ಹೇಳ್ಬೇಕು ಆರೋಪ ಮಾಡ್ಬೇಕು, ಅಷ್ಟೇ ಬಿಟ್ರೆ ಯಾವ್ದಾದ್ರು ಸಾಕ್ಷ್ಯಾಧಾರ ಇಟ್ಕೊಬೇಕು, ಹೇಳ್ಬೇಕು. ಯಾಕಂದ್ರೆ ಅವಾಗ ಜವಾಬ್ದಾರಿ ಅಂತಾರೆ. ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಗಂಭೀರತೆ ಇದೆ ಅಂತಾರೆ ಜನ. ಇಲ್ಲ ಅಂದ್ರೆ ಏನಪ್ಪ ಇವ್ರಿಗೆ ಈ ತರ ಬಂದಿರೋದು ಉಚ್ಚಾಪಟ್ಟೆ ಪಕ್ಷದ ದೃಷ್ಟಿಯಿಂದ ಶೋಭಕ್ಕ ಯಾವುದೋ ಮಂತ್ರಿ ಬರ್ಡರ್ ಮಾಡಿಸ್ತಾ ಅಂದ್ಬಿಟ್ಟು ಎಲ್ಲ ಗೊತ್ತಿದೆ ಅನ್ನೋದು ಅಲ್ವಾ? ಈ ರೀತಿ ಹೇಳಿಕೆಗಳು ನಿಮ್ಮ ಪಕ್ಷದ ಘನತೆ ಗೌರವವನ್ನ, ನಿಮ್ಮ ನಾಯಕರ ಘನತೆ ಗೌರವನ ವಾಟ್ ವಿ ವಾಂಟ್, ಪ್ರತಿಪಕ್ಷ ಪ್ರಬಲವಾದ ಪ್ರತಿಪಕ್ಷ ಇರಬೇಕು, ಡೆಮೋಕ್ರಸಿ ಸಕ್ಸಸ್ ಆಗೋದಕ್ಕೆ ಮುಖ್ಯವಾಗಿ ವಿಶ್ವಾಸಾರ್ಹತೆಯನ್ನು. ಅದಕ್ಕೆ ನಮ್ಗೆ ಅವರು ಸೀರಿಯಸ್ ಆಗಿ ಕೆಲಸ ಮಾಡಬೇಕು. ಅವರು ಸರ್ಕಾರದ ಕಿವಿ ಹಿಂಡೋ ಕೆಲಸ ಮಾಡಬೇಕು. ಯೋಜನೆಗಳು ಎಲ್ಲಿ ಫೇಲ್ಯೂರ್ ಆದ ರಾಜ್ಯ ಸರವಾಗಿ ಹೋರಾಟ ಮಾಡಬೇಕು. ನಾವೆಲ್ಲ ಅಂತಹ ಕ್ರಿಯಾಶೀಲವಾದ ಪ್ರತಿಪಕ್ಷವನ್ನು ನಾವು ನಿರೀಕ್ಷೆ ಮಾಡ್ತೀವಿ, ಬಿಕಾಸ್ ವಿ ಲವ್ ಡೆಮೋಕ್ರಸಿ. ಆದರೆ ನೀವು ಫಿಶ್ ಮಾರ್ಕೆಟ್ನಲ್ಲಿ ಇಬ್ಬರು ಹೆಂಗಸರು ಮೀನ ತಗೊಳಕ್ಕೆ ಹೋಗ್ತಾರೆ ನಮ್ಮ ಇದ್ರಲ್ಲಿ, ಗೊತ್ತಾ ನಿಮಗೆ? ಗೊತ್ತಾ ನಿಮಗೆ? ಅವ್ರ ಹೆಂಡತಿಗೆ ಇವ್ರ ಜೊತೆ ಸಂಬಂಧ ಅಂತೆ, ಇವ್ರ ಹೆಂಡತಿಗೆ ಅವ್ರ ಜೊತೆ ಸಂಬಂಧ. ಈ ಫಿಶ್ ಮಾರ್ಕೆಟ್ ಡಿಸ್ಕಷನ್ ಇದು. ಯಾರ ಜೊತೆ ಯಾರಿಗೆ ಸಂಬಂಧ ಬದನೆಕಾಯಿ ಯಾವನಿಗೂ ಗೊತ್ತಿಲ್ಲ. ಒಬ್ಬ ರಾಜಕಾರಣಿ ನೀಡೋ ಹೇಳಿಕೆ ಫಿಶ್ ಮಾರ್ಕೆಟ್ ಹೆಂಗಸರು ಡಿಸ್ಕಷನ್ ಆದರೆ ನಿಮಗೆ ಗೌರವ ಬರುತ್ತಾ ಚೀನಾ ರಾಮು ಅವರೇ? ಅಲ್ಲ, ಆ ಗೌರವ ಉಳಿಯುವಂಥ ಕೆಲಸಕ್ಕೆ ಅವ್ರ ಆಧಾರ ಸಮೇತ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಜಾರ್ಖಂಡ್ ಇಲ್ಲ, ಎಲ್ಲೋ ಯಾವುದೋ ಸುದ್ದಿನ ತಂದು ಎಲ್ಲ ಹೇಳಿದ್ದಾರೆ, ಬಿಡುಗಡೆ ಮಾತಾಡಿಲ್ಲ ಅವರು. ಇಲ್ಲ ಹೇಳಿದ್ದಾರೆ, ನಿಮ್ಮ ಕ್ಲಿಪ್ಪಿಂಗ್ ನಲ್ಲಿ ಅದು ಹೇಳಿದ್ದಾರೆ. ಈಗ ಅವ್ರು ಹೇಳಿಲ್ಲ, ಅವ್ರು ಬಿಡುಗಡೆ ಮಾಡಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಒಂಥರ ನೀವು ಒತ್ತಡ ಆಗ್ತೀರಾ ಅವ್ರಿಗೆ. ನೀವು ಬಿಡುಗಡೆ ಮಾಡಿಲ್ಲ, ಸಾಕ್ಷಿ ನಿಮ್ಗೆ ಬಿಡುಗಡೆ ಮಾಡಕ್ಕಾಗಿಲ್ಲ ಅಂದ್ರೆ, ಪ್ರೂವ್ ಮಾಡಕ್ಕಾಗಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಹೊಂದಿ ಮನೆಗೆ ಹೋಗಿ ಅಂತ ನೀವು ಹೇಳ್ತೀರಾ ರಮಣ? ಆಧಾರ ಇಲ್ಲದೆ ಸಾಧ್ಯನೇ ಇಲ್ಲ. ಅವ್ರಿಗೆ ಹೇಳಿ, ಅವ್ರಿಗೆ ಆ ರೀತಿ ಹೇಳಿ. ನೀವು ಇವಾಗ ಹೇಳಿ, ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಈಗೇನು ಮುಖ್ಯಮಂತ್ರಿಗಳ ಸವಾಲ್ ಹಾಕಿದ್ದಾರೆ, ನೀವು ಸಾಕ್ಷ್ಯ ಬಿಡುಗಡೆ ಮಾಡಿ ಪ್ರೂವ್ ಮಾಡಿ ರಾಜಕೀಯ ನಿವೃತ್ತಿ ಪಡಿ. ಆ ಸವಾಲನ್ನ ನಿಮ್ಮ ನಾಯಕರು ಒಪ್ಕೋತಾರ?
ಅಲ್ಲ ಅದನ್ನ ಅವ್ರು ಸಾಬೀತು ಮಾಡೋ ಧೈರ್ಯ ಇರೋದ್ರಿಂದ ನಾ ಮಾಡಿದ್ದಾರೆ. ಒಪ್ಕೋತಾರ ಹೇಳಿ. ಅಲ್ಲ ಒಪ್ಕೊಳ್ಳೋದಂತಲ್ಲ, ಈಗ ಸಾಬೀತು ಮಾಡೇ ಮಾಡ್ತಾರೆ. ಮಾಡಿಲ್ಲ ಅಂದ್ರೆ ಭಾಸ್ಕರ್ ಒಪ್ಕೋಬೇಕಾ ಬೇಡವಾ? ಸವಾಲ್ ಹಾಕ ಮುಗ್ದೋಗ್ಬಿಟ್ಟಿದೆ. ಈಗ ಸವಾಲನ್ನು ಈಗ ಒಂದು ಆರೋಪ ಮಾಡಿದ್ರೆ ಸವಾಲನ್ನು ಅಕ್ಸೆಪ್ಟ್ ಮಾಡಬೇಕು. ಅದು ವೆರಿ ಸಿಂಪಲ್. ಅಕ್ಸೆಪ್ಟ್ ಮಾಡಬೇಕು. ಅದೇನು ಭಾಳ ಸಿಂಪಲ್ ಆದ ಅಬ್ವಿಯಸ್ ಆದ ವಿಷಯ ಅದು. ಆದರೆ ಯಡಿಯೂರಪ್ಪನವರು ಈಗ ನೀವು ತೋರಿಸಿದ ಕ್ಲಿಪ್ಸ್ ಪ್ರಕಾರ ಭಾಳ ಆತ್ಮವಿಶ್ವಾಸದಿಂದ ಅವ್ರು ಹೇಳಿದ್ದಾರೆ. ಅಂದ್ರೆ ಅವ್ರ ಹತ್ರ ದಾಖಲೆ ಇರಬೇಕು. ದಾಖಲೆ ಬಿಡುಗಡೆ ಮಾಡಲಿ. ನಮಗೇನು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ತನ್ನ ಅಧಿಕಾರ ಉಳಿಸ್ಕೊಳ್ಳೋಂಥ ಮುಖ್ಯಮಂತ್ರಿ ನಮಗೆ ಬೇಕಾಗಿಲ್ಲ. ಕರ್ನಾಟಕದವ್ರಿಗೆ ಯಾಕೆ ಬೇಕು ಅಲ್ವಾ? ಅಲ್ಲ, ಸುಮಾರು 15 ಕೇಸುಗಳು ಅವ್ರ ಮೇಲೆ FIR ಆಗಿದ್ದು. 15 FIR ಇವಾಗ್ಲೂ CBI 20 ಕೋಟಿ ಚೆಕ್ಕಲ್ ತಗೊಂಡಿದ್ದು. 20 ಕೋಟಿ ರೀ ನೋಡ್ರಿ, ಸಾಕ್ಷ್ಯಗಳಿಲ್ಲ ಅಂದ್ರೆ ಕೋರ್ಟ್ ಲೋಯರ್ ಕೋರ್ಟ್ ಬಿಟ್ಟದೆ ಅಂದ್ರೆ ಅಲ್ಲಿ ಕ್ರೈಮ್ ಆಗಿಲ್ಲ ಅಂತಲ್ಲ, ಕ್ರೈಮ್ ಆಗಿದೆ. 20 ಕೋಟಿ ಚೆಕ್ಕಲ್ ತಗೊಂಡಿದ್ದಾರೆ ಅವರು. ಭ್ರಷ್ಟಾಚಾರದ ಪಿತಾಮಹ ಅಂತಾರೆ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಅಂದ್ರೆ ಯಡಿಯೂರಪ್ಪ ಅಂತಾರೆ ದೇಶ ಜನ. ಹಂಗಿರ್ಬೇಕಂದ್ರೆ ಸುಮ್ಮನೆ ಇನ್ನೊಬ್ರು ಗಾಳಿಲಿ ಗುಂಡಾಡ್ಸೋದು, ಸುಮ್ಮನೆ ಏನೋ ಒಂದು ಅಲಿಗೇಷನ್ ಮಾಡೋದು ತಪ್ಪು. ಜವಾಬ್ದಾರಿಯನ್ನ ತಾವು ಜವಾಬ್ದಾರಿಯುತ ನಾಡಿನಲ್ಲಿ ಒಂದು ಪಕ್ಷದ ರಾಜ್ಯಕ್ಕೆ ಅಧ್ಯಕ್ಷರವರು, MP ಅವರು. ಹಂಗಿರ್ಬೇಕಂದ್ರೆ ಸುಮ್ಮನೆ ಏನೋ ಗಾಳಿಲಿ ಗುಂಡಾಡ್ಸೋದು, ಬೇಜವಾಬ್ದಾರಿ ಹೇಳಿಕೆ ಕೊಡೋದು ಹಾಳಾಗುತ್ತೆ. ನಗ್ತಾರ್ರಿ ಜನ. ನಾವೇನ್ ಹೇಳ್ತೀವಿ ಗೊತ್ತಾ, ನಮ್ಗೆ ಒಂದು ಜವಾಬ್ದಾರಿಯುತ ವಿಪಕ್ಷ ಬೇಕು, ಆ ತರ ಇರ್ರಿ ನೀವು ಅಂತ. ನೋಡಿ, ಹಿಂದೆ ಇದೇ ಪಕ್ಷದ ಅಧ್ಯಕ್ಷರಾಗಿದ್ದ AK ಸುಬ್ಬಯ್ಯನವರು ಒಂದೊಂದು ಆರೋಪ ಮಾಡಿದಾಗ್ಲೂ ಅದನ್ನ ದಾಖಲೆಗಳನ್ನ ಒಂದೊಂದು ರಾಜೀನಾಮೆ ಕಾರಣ ಆಗ್ತಾ ಇತ್ತು. ಅವ್ರು ಬ್ರೀಫ್ ಕೇಸ್ ಹಿಡಿದು ಬಂದ್ರು ಅಂದ್ರೆ ಬುಟ್ಟಿನ ಬಿಚ್ಚುತ್ತಾರೆ. ಇವತ್ತು ಏನು ಯಡಿಯೂರಪ್ಪನ ಇದು ಸುಬ್ಬಯ್ಯನವರು ಹೇಳ್ತಾರೋ ಅನ್ನೋ ಒಂದು ಹಾಗೆ ಅದೇ ಭಾಸ್ಕರ್ ನಿಮ್ಗೂ ನಮಗೂ ನಾವು ಕವರ್ ಮಾಡಿದೆ. ಯಾವ್ದೋ ಒಂದು ವಾಚ್ ಬಂದಿದ್ದಕ್ಕೆ ಇಬ್ರಾಹಿಂ ರಾಜೀನಾಮೆ ಕೊಡ್ಬೇಕಾಯ್ತು. ಸಿಮೆಂಟ್ ಹಗರಣದಲ್ಲ ಎಂತ ಮಾಣಿಕ್ರಾವ್ ಪಾಟೀಲ್, ನಮ್ಮ ರೇಣುಕಾ ರಾಜೇಂದ್ರ 25,000. ಇರುವೆ ಪ್ರಿಯ ವೀಕ್ಷಕರ, ಈಗ ಯಡಿಯೂರಪ್ಪನವರ ಮುಂದೆ ಮತ್ತು BJPಯ ಮುಂದೆ ಇರುವ ಸವಾಲು ಅಂದರೆ ಅವರು ತಮ್ಮ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳೋದಕ್ಕಾದರೂ ಮುಖ್ಯಮಂತ್ರಿಗಳು ಹಾಕಿರುವ ಸವಾಲನ್ನು ಒಪ್ಕೋಬೇಕು. ಅವರು ಅದಿಲ್ಲ ಅಂದರೆ ಜನ ನಕ್ಬಿಡ್ತಾರೆ. ದಿನದಿಂದ ದಿನಕ್ಕೆ ಅವ್ರ ಕ್ರೆಡಿಬಿಲಿಟಿ ಕಡಿಮೆ ಆಗಿ ಏನೋ ಗಂಭೀರವಾಗಿ ಮಾತಾಡೋಲ್ಲ ಕಂಡ್ರೆ ಏನೋ ಹೇಳ್ಕೊಂಡು ಹೋಗ್ತಾರೆ ಇವರು ಅನ್ನುವ ಬಂದುಬಿಟ್ರೆ ಅದು ಜನತಂತ್ರ ದೃಷ್ಟಿಯಿಂದ ಒಳ್ಳೆಯದಲ್ಲ. ನಮ್ಮ ಏನು ರಾಜ್ಯ ಒಂದು ಪ್ರಬಲ ರಾಜಕೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ, ಅವರು ಇನ್ನೂ ಗಂಭೀರವಾಗಿ ಮಾತಾಡಬೇಕು, ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಮಾತಾಡಬೇಕು. ಸಾಕ್ಷ್ಯಾಧಾರಗಳಿದ್ದರೆ ಬಿಡುಗಡೆ ಮಾಡಬೇಕು. ಈ ಗಾಳಿಯಲ್ಲಿ ಗುದ್ದಾಟ ನಡೆಸೋದ್ರಿಂದ ಯಾವ ಪ್ರಯೋಜನವೂ ಆಗಲ್ಲ. ಅದಕ್ಕೆ ಯಾವುದೇ ರಾಜಕೀಯ ಮೈಲೇಜ್ ಸಿಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿಲ್ಲ. ಜಗತ್ತಿನಲ್ಲಿ ನಾನೊಬ್ಬನೇ ಏಕಪತ್ನಿ ವ್ರತಸ್ಥ, ಉಳಿದವರಿಗೆಲ್ಲ ಪರಸ್ತ್ರೀ ಸಂಘ ಇದೆ ಅಂತ ಮಾತಾಡಿದಾಗ ಹುಚ್ಚತನ ಆಯಿತು. ಜಗತ್ತಲ್ಲಿ ಎಲ್ಲ ರೀತಿ ಇರ್ತವೆ, ಜಗತ್ತು ನಡೀತಾ ಇರುತ್ತೆ. ಆದರೆ ಈ ರೀತಿ ಮಾತನಾಡೋದು ಇದೆಯಲ್ಲ. ನಮ್ಮಲ್ಲಿ ಹೇಳ್ತಾರೆ ನಾನು ಸುಭಗ ಅಂತ ಶಬ್ದ ಗೊತ್ತು, ನಾನು ಮಾತ್ರ ಹಾಗೆ ಮಾತಾಡ್ಬಿಟ್ರೆ ಜನ ನಕ್ಬಿಡ್ತಾರೆ. ಎನಿವೆ ಮುಂದಿನ ಸುದ್ದಿ ಅಂತ ನೋಡ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು 1.5 ವರ್ಷ ಬಾಕಿ ಇರುವಂತೆಯೇ JDS ಮತ ಸಮರಕ್ಕೆ ಅಣಿಯಾಗ್ತಾ ಇದೆ. ಇಂದು ಪಕ್ಷದ ಸಂಘಟನಾ ಸಮಾವೇಶ ನಡೆಸಿದ ದೇವೇಗೌಡರು ಮತ ಸಮರಕ್ಕೆ ಕಾಳೆ ಊದ್ರು. ವಿಶೇಷ ಅದಲ್ಲ, ವಿಶೇಷ ಏನು ಗೊತ್ತಾ, JDS ಅಭ್ಯರ್ಥಿ ಆಗಬೇಕು ಅಂತಿದ್ದರೆ 3-5 ಲಕ್ಷ ರೂಪಾಯಿ ಹಣ ನೀಡಬೇಕು ಅಂತ ದೊಡ್ಡ ಗೌಡರು ಫರ್ಮಾನ್ ಹೊಡೆಸ್ಬಿಟ್ರು. ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಕಡ್ರೆ, ನೀವೇ ನನಗೆ ದುಡ್ಡು ಕೊಡಿ ಅಂತ. ಇದು ಹಲವು ಪ್ರಶ್ನೆಗಳನ್ನು ಹುಟ್ಟಾಗಿದೆ. ಆ ಬಗ್ಗೆ ಒಂದು ಪ್ಯಾಕೇಜ್ ಇದೆ ನೋಡಿ. ವಿಧಾನಸಭೆ ಚುನಾವಣೆಗೆ JDS ತಾಲೀಮು. ಬೆಂಗಳೂರಲ್ಲಿ ನಡೆಯಿತು ಸಂಘಟನಾ ಸಮಾವೇಶ. ತೆನೆ ಹೊರಬೇಕಾದ್ರೆ ಹಣ ತನ್ನಿ ಅಂದ್ರು ದೇವೇಗೌಡ. ಪ್ರಾದೇಶಿಕ ಪಕ್ಷ JDS ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ತಾಲೀಮು ಶುರು ಹಚ್ಚಿಕೊಂಡಿದೆ. ಈ ನಿಟ್ಟಿನಲ್ಲಿ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಮಟ್ಟದ JDS ಚುನಾವಣಾ ಪೂರ್ವ ಸಂಘಟನಾ ಸಮಾವೇಶ ನಡೆಯಿತು. ಜಿಲ್ಲಾ ಮಟ್ಟದಲ್ಲಿ ನಾಯಕರನ್ನ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಹಿನ್ನೆಲೆಯಲ್ಲಿ ಸಮಾವೇಶವನ್ನ ನಡೆಸಲಾಯಿತು. ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ JDS ರಾಷ್ಟ್ರಾಧ್ಯಕ್ಷ HD ದೇವೇಗೌಡ ಪಕ್ಷ ಸಂಘಟನೆಗೆ ಕರೆ ನೀಡಿದ್ರು. ಪಕ್ಷಕ್ಕೆ ಹಣದ ಕೊರತೆ ಇದೆ, ಅಲ್ಲದೆ ಪಕ್ಷದ ಹೊಸ ಕಚೇರಿ ಉದ್ಘಾಟನೆಗೆ ಹಣದ ಅವಶ್ಯಕತೆಯೂ ಇದೆ. ನಾವಿನ್ನೂ ರಾಜ್ಯ ಘಟಕದ ಪದಾಧಿಕಾರಿಗಳ ಆಯ್ಕೆ ಇನ್ನೂ ಮಾಡಿಲ್ಲ. ನಿರ್ದಾಕ್ಷಿಣ್ಯವಾಗಿ ಅಭ್ಯರ್ಥಿಗಳ ಆಯ್ಕೆ ಮಾಡ್ತೀನಿ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಪ್ರತಿಯೊಬ್ಬ ಸದಸ್ಯ 2,000 ರೂಪಾಯಿನಂತೆ ತಮ್ಮ ಕುಟುಂಬದ 5 ಜನರಿಂದ ಸದಸ್ಯತ್ವ ಮಾಡಿಸಿ 10,000 ನೀಡಬೇಕು. ಆ ಮೂಲಕ ಪ್ರತಿ ಕ್ಷೇತ್ರದಿಂದ 3-5 ಲಕ್ಷ ಬರಲೇಬೇಕು ಅಂತ ತಾಕೀತು ಮಾಡಿದ್ರು. ನಮ್ಮ ಪಕ್ಷದ ಶಕ್ತಿ ನಿಮ್ಮಿಂದಲೇ ಬರಬೇಕು, ಜನಸಾಮಾನ್ಯರಿಂದ ಬರಬೇಕು. ಒಂದು ಕುಟುಂಬದಲ್ಲಿ 5 ಜನ ಇದ್ದರೆ
5 ಜನ 2,000 ರೂಪಾಯಿ ಕೊಟ್ಟರೆ ಅದೇ 10,000 ರೂಪಾಯಿ ಆಗುತ್ತೆ. ನೀವು ಹಣನ ನಾನು ಮೊದಲೇ ಹೇಳಿದ್ದೇನೆ, ಕನಿಷ್ಠ 25,000 ಮೆಂಬರ್ಶಿಪ್ಪನ್ನು ಮಾಡಿಸ್ಬೇಕು ಅಂತ ಹೇಳಿ 7 ಜನ ತಗೊಂಡೋಗಿದ್ದಾರೆ. ನಮ್ಮ ಮುಖಂಡಗಳು 7 ಜನ ತಗೊಂಡೋಗಿದ್ದಾರೆ. ದಯಮಾಡಿ ಈ ವಿಷಯದಲ್ಲಿ ನಾನು ರಾಜಿ ಆಗೋದಿಲ್ಲ. ನೀವು ದುಡ್ಡಿಲ್ಲ ಈಗ. ಇನ್ನು ಕೇಂದ್ರದ ವಿರುದ್ಧವೂ ಹರಿಹಾಯ್ದ ದೇವೇಗೌಡರು ಪ್ರಧಾನಿಯವರನ್ನ ಹಗುರವಾಗಿ ಪರಿಗಣಿಸಬೇಡಿ, ಅವರು ಬಹಳ ಜಾಣ ವ್ಯಕ್ತಿ, ಅವರ ಬಗ್ಗೆ ಜಾಗರೂಕರಾಗಿರಿ ಅಂತ ಕಿಡಿಕಾರಿದ್ರು. ರಾಜಕೀಯ ಪಕ್ಷಗಳು 2,000 ರೂಪಾಯಿ ಮೇಲೆ ದೇಣಿಗೆ ಪಡೆಯುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ನಿಯಮ ಜಾರಿಗೊಳಿಸಿದೆ. ಇದು ನಮ್ಮ ಹಣದ ಕೊರತೆಯ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂತ ಗೌಡ್ರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇವತ್ತು 2,000 ರೂಪಾಯಿ ಇಂದ ನಾವು ದೇಣಿಗೆ ತಗೊಳ್ಳೋಂಗಿಲ್ಲ. ಈ ಬಿಲ್ಡಿಂಗ್ ಕಟ್ಟಬೇಕಾಗಿದ್ದರೆ ಸುಮಾರು 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಜನ. ಇಲ್ಲಿನ ಮುಂದಕ್ಕೆ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಅದು ಪಕ್ಷದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ದುಡ್ಡೆಲ್ಲಿದೆ? ನೀವೆಲ್ಲ ಹೇಳ್ತೀನಿ, ಯಾರ್ಯಾರು ಶಾಸಕರಾಗಬೇಕು ಅಂತ ಇದ್ದೀರೋ ಅವರುಗಳು ಕನಿಷ್ಠ ಅವರ ಕ್ಷೇತ್ರದಲ್ಲಿ ಒಂದು 2 ಲಕ್ಷ ರೂಪಾಯಿ ಅವರಿಗೆ, 3 ಲಕ್ಷ ರೂಪಾಯಿ ಅವರಿಗೆ 2,000 ರೂಪಾಯಿನ ಭಿಕ್ಷೆ ಎತ್ತಿ. ಈ ಪಕ್ಷದಲ್ಲಿ ದುಡ್ಡಿಲ್ಲ, ಇದು ಯಾರು ಕೂಡಿಸ್ಕೊಡಕ್ಕಾಗೋದಿಲ್ಲ. ಒಟ್ಟಾರೆ ಮುಂಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವ ಗುರಿ ಹೊಂದಿರೋ ಜೆಡಿಎಸ್ ಅದಕ್ಕೆ ರಣತಂತ್ರ ರೂಪಿಸ್ತಾ ಇದೆ. ಆದ್ರೆ ಗೌಡರ ಫಂಡ್ ಹೇಳಿಕೆ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಯೋಗೇಶ್ ಸಿಎನ್ ಜೊತೆ ಸಂಧ್ಯಾ ಸುರಬಾ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, JDS ಅಧಿಕಾರವನ್ನು ಅನುಭವಿಸಿ ಬಹಳ ಕಾಲ ಆಗಿದೆ. ಆರ್ಥಿಕ ಸಂಕಷ್ಟ ಇರ್ಬೋದು, ಒಂದು ರಾಜಕೀಯ ಪಕ್ಷವನ್ನು ನಡೆಸೋದು ಸಾಮಾನ್ಯವಾದ ಕೆಲಸ ಅಲ್ಲ, ಹಾಗೆ ಚುನಾವಣೆ ನಡೆಸೋದು ಕೂಡ. ಈ ಹೊಸದಾಗೇನು ನಿಯಮಾವಳಿಗಳನ್ನು ರಚಿಸಲಾಗಿದೆ, ಅದರ ಪ್ರಕಾರ ನೀವೇನು 2,000 ರೂಪಾಯಿವರೆಗೆ ಮಾತ್ರ ನೀವು ದೇಣಿಗೆ, ಇಂಡಿವಿಜುವಲ್ ದೇಣಿಗೆಗಳನ್ನ ತೆಗೆದುಕೊಳ್ಬೋದು ಅಂತ. ಅದು ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋ ಮಾತನ್ನು ದೇವೇಗೌಡರು ಹೇಳಿದ್ದಾರೆ. ಆದರೆ ಯಾವ ಒಬ್ಬ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿತಾನೆ, ಅವನು ತನ್ನ ಕ್ಷೇತ್ರಗಳಲ್ಲಿ ಇಂಡಿವಿಜುವಲ್ಗಳಿಂದ 2,000 ರೂಪಾಯಿಯಂತೆ ಕಲೆಕ್ಟ್ ಮಾಡಿ ಒಂದು 2-3 ಲಕ್ಷ ಕೊಡಿ ಅಂತ ಹೇಳಿದ್ದಾರೆ. ಇದು ಹಲವು ಪ್ರಶ್ನೆಗಳಿಗೆ ಕಾರಣ ಆಗುತ್ತಲ್ಲ ಶಂಕರ್? ಅಂದರೆ ಯಾವ ಥರ ಪ್ರಶ್ನೆಗಳಿಗೆ? ಒಂದು, ಇದುವರೆಗೆ ಅಭ್ಯರ್ಥಿಗಳಿಂದ ಈ ರೀತಿ ಕಾಂಟ್ರಿಬ್ಯೂಷನ್ನು ಆ ಪಕ್ಷ ತೆಗೆದುಕೊಂಡಿಲ್ವಾ? ಅಲ್ಲ, JDSಗೆ ಆ ಪರಂಪರೆನೇ ಇದೆ. JDS ಎಲೆಕ್ಷನಿಗೆ ನಿಂತಾಗ, ಈಗ ಕಾಂಗ್ರೆಸ್ ಅಂತ ಇಟ್ಕೊಳ್ಳೋಣ ಅಥವಾ BJP ಅಂತ ಇಟ್ಕೊಳ್ಳೋಣ, ಎಲೆಕ್ಷನ್ ನಿಂತಾಗ ನಮ್ಮ ಪಾರ್ಟಿಯಿಂದ ನಿನಗೆ ಇಷ್ಟು ದುಡ್ಡು ಕೊಡ್ತೀವಪ್ಪ, ಉಳಿದಿದ್ದು ನೀವು ಮಾಡ್ಕೋಬೇಕು ಅಂತ ಹೇಳೋ ಸಂಪ್ರದಾಯ ಸಾಮಾನ್ಯವಾಗಿ. JDSನಲ್ಲಿ ಹಂಗಲ್ಲ. ನೋಡಪ್ಪ, ಟಿಕೆಟ್ ಕೊಟ್ಟಿದ್ದೀವಿ, ನೀನು ಇಷ್ಟು ಪಾರ್ಟಿಗೆ ಕೊಡಬೇಕು, ಉಳಿದಿದ್ದು ನೀನು ಹಣ ಬರ, ನೀನು ಅದನ್ನು ಮಾಡ್ಕೋಬೇಕು ಅನ್ನೋದು ಅದು ಈ ಪರಂಪರೆಯ ಮುಂದುವರಿಕೆ ಅಷ್ಟೇ. ಅನೂಚಾನವಾಗಿ ಇದು ನಡ್ಕೊಂಡ್ಬಂದಿದೆ ಮೊದಲಿಂದ. ಕೇವಲ ಅಸೆಂಬ್ಲಿಗೆ ಇದೆಯೋ ಅಥವಾ ವಿಧಾನ ಪರಿಷತ್ ಚುನಾವಣೆಗೆ? ವಿಧಾನ ಪರಿಷತ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದು. ವಿಧಾನ ಪರಿಷತ್ನಲ್ಲಿ JDS ವಿಧಾನ ಪರಿಷತ್ ಲಕ್ಷದಲ್ಲಿಲ್ಲ, ಅಲ್ಲಿ ಕೋಟಿ ಲೆಕ್ಕದಲ್ಲಿ ಹೋಗುತ್ತೆ. ಇಲ್ಲಿ ಬಹುಶಃ ಲಕ್ಷಗಳಲ್ಲಿ ಅವರು ಹೇಳ್ತಾ ಇದ್ದಾರೆ ಅನಿಸುತ್ತೆ. ಆಮೇಲೆ 2,000 ಇದೆಯಲ್ಲ, 2,000 ಅದು ಚೆಕ್ನಲ್ಲಿ. ನೀವು ಯು ಕ್ಯಾನ್ ಅಕ್ಸೆಪ್ಟ್ ಎನಿ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್, ಬಟ್ ದಟ್ ಹ್ಯಾಸ್ ಟು ಬಿ ಇನ್ ಚೆಕ್. 2,000ವರೆಗೆ ನೀವು ಕ್ಯಾಶ್ ಕೊಡ್ಬೋದು, ಅದ್ರ ಮೇಲಾದರೆ ಚೆಕ್ ಕೊಡ್ಬೋದು. ಕ್ಯಾಶಲ್ಲೇ ಇರ್ಬೋದು, ಕ್ಯಾಶ್ ಕಲೆಕ್ಷನ್. ಇವ್ರದ್ದು ಕ್ಯಾಶ್ ಇದು. ಈಗ ದೇವೇಗೌಡರು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಪಕ್ಷ ಇದೆ ಅಂತೇಳಿ ಹೇಳ್ತಾರೆ. ಅದು ಅವರದೊಂದು ಟ್ರಂಪ್ ಕಾರ್ಡ್ ಕೂಡ, ಜನರನ್ನು ಗಮನ ಸೆಳೆಯೋದು ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯ ಅಲರ್ಟ್ ಮಾಡೋದು. ಸೊ ಅತ್ಯಂತ ಬಡತನದಲ್ಲಿರೋ ಪಕ್ಷ ಅಂಥೇಳಿ ಅವರು ಅದನ್ನು ಸದಾ ಕಾಲಕ್ಕೂ ಅವರು ಹೇಳ್ತಿದ್ದಾರೆ. ದೇವೇಗೌಡರು ಎಂದು ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ಅಂತ ಹೇಳೋ ಮಾತನ್ನು ಎಂದೂ ಆಡಲಿಲ್ಲ ಅವರು. ಆ ವಿಚಾರದಲ್ಲಿ ಅವ್ರದ್ದು ಒಂದೇ ಮಾತು. ಆದರೆ ಇಲ್ಲಿ ತಮಾಷೆ ಕಾಣಿಸೋದೇನು ಅಂತಂದರೆ, ನಮಗೆ ಸಾಮಾನ್ಯವಾಗಿ JDS ತನ್ನ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸು ಮತ್ತು BJPಯಲ್ಲಿ ಎರಡೂ ಕಡೆ ಟಿಕೆಟ್ ಸಿಗದೇನೆ ಒಂದು ರೀತಿಯಲ್ಲಿ ಹತಾಶ ಭಾವದಲ್ಲಿರ್ತಾರಲ್ಲ, ಅಂಥವ್ರಿಗೆ ಆರಿಸಿ ಅವರು ಟಿಕೆಟನ್ನು ಕೊಡ್ತಾರೆ. ಇದು ಕಳೆದ ಚುನಾವಣೆಗಳು ನಾವು ನೋಡ್ಬೋದು. ಇದು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಅಲ್ಲ, ನಾವು ನೋಡ್ಬೋದು. ಬೇಕಾದಷ್ಟು ಜನರಿಗೆ ಕೊಟ್ಟಿರೋದನ್ನು ನಾವು ಪಟ್ಟಿ ಮಾಡಿ ತೆಗಿಬೋದು ಅಂಥದ್ದೆಲ್ಲ. ಅದರಲ್ಲಿ ಕೆಲವರು ಗೆದ್ದಿದ್ದಾರೆ, ಕೆಲವರು ಸೋತಿದ್ದಾರೆ. ಇಬ್ಬರ ಜಗಳ, ಮೂರನೇವರಿಗೆ ಲಾಭ ಅಂತ ನೋಡಿ. ಮೊದಲನೇದಾಗಿ ನೀವು ಗಮನಿಸಬೇಕಾಗಿರೋದು, ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು
ಈ ಎರಡು ರಾಷ್ಟ್ರೀಯ ಪಕ್ಷಗಳು ಪ್ರಕಟ ಮಾಡೋವರೆಗೂ ಅವ್ರು ಮಾಡಲ್ಲ, JDS ಮಾಡಲ್ಲ. ಅವರು ನಂತರದಲ್ಲೇ ಕೊನೆಯಲ್ಲಿ ಇನ್ನೇನು ನಾಳೆಗೆ ಅದು ಬಿ ಫಾರ್ಮ್ ಕೊಡೋದಕ್ಕೆ ನಾಳೆ ಕೊನೆಯ ದಿವಸ ಅಂತ ಹೇಳಿ ಏನೋ ಇರ್ತದಲ್ಲ, ಅಂಥ ಸಂದರ್ಭದಲ್ಲೂ ಅಷ್ಟೇ ಅವರು ಅದನ್ನು ಬಿಡ್ತಾರೆ. ಆವಾಗ ಅವರು ಏನು ಮಾಡ್ತಾರೆ, ಸಹಜವಾಗಿ ಆ ಪಕ್ಷದ ಒಳ ವಲಯದಲ್ಲಿ ಕೇಳಿಬರೋ ಮಾತಿನ ಪ್ರಕಾರ ಹೇಳೋದಾದರೆ ಅವ್ರೇನು ಮಾಡ್ತಾರೆ, ಆವಾಗ ನೀನು ಚುನಾವಣೆ ಖರ್ಚನ್ನು ನೀನೇ ನಿಭಾಯಿಸ್ಕೋಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಪಾರ್ಟಿ ಏನು ಕೊಡೋಕ್ಕಾಗೋದಿಲ್ಲ, ಸಾಧ್ಯವಾದರೆ ಪಾರ್ಟಿಗೆ ಎಷ್ಟು ಫಂಡ್ ಕೊಡೋಕ್ಕೆ ಸಾಧ್ಯ ಅದನ್ನು ಕೊಡು. ಈಗ ನಿನಗೆ ಆ ಎರಡು ಪಕ್ಷದೊಂದು ಟಿಕೆಟ್ ಸಿಕ್ಕಿಲ್ಲ ಹೇಳಿ ನನ್ನ ಮನೆ ಬಾಗಿಲಿ ನೀನು ಬಂದಿದೆಯಲ್ಲ. ರಾಜ್ಯಸಭೆ ಚುನಾವಣೆಯಲ್ಲೂ ಆಗಿತ್ತಲ್ಲ. ಆಮೇಲೆ ರಾಜ್ಯಸಭಾ ಚುನಾವಣೆಯಲ್ಲಿ ಮೊದಲಿಂದ ಅನೂಚಾನವಾಗಿ ತಪ್ಪದಂಗೆ ನಡೀತಾ ಬಂದಿದೆ. ಅದು ಮೊನ್ನೆ ಕಾರ್ಪೊರೇಷನ್ ಚುನಾವಣೆಯಲ್ಲೂ ಅದಾಯಿತು. ಈಗ ಜಮೀರ್ ಅಹಮದ್ದು, ಚೆಲುವರಾಯಸ್ವಾಮಿ ಸೇರಿ 6 ಜನವೋ 8 ಜನವೋ ಇವತ್ತು ಪಕ್ಷದಿಂದ ಹೊರಗಡೆ ಇದ್ದಾರಲ್ಲ, ಅದು ಇದೇ ಕಾರಣಕ್ಕಾಗಿ, ಈ ಹಣಕಾಸಿನ ವ್ಯವಹಾರದ ಕಾರಣಕ್ಕಾಗಿ ಮುಖ್ಯವಾಗಿದ್ದು. ಕುಮಾರಸ್ವಾಮಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ, ಅವರೆಲ್ಲರೂ ದುಡ್ಡು ತಗೊಂಡು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಸಿನ ಪರವಾದ ಅಭ್ಯರ್ಥಿಗಳನ್ನ ಮಾತನ್ನು ಅವರು ಆಡಿದ್ದಾರೆ. ಅವರು ಒಂದು ವೇಳೆ ಇಲ್ಲದೆ ಇದ್ದಿದ್ರೆ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಹಿಂದೆ ಗೆಲ್ಲಿಸಿದ ಉದಾಹರಣೆಗಳಿದ್ದಾವೆ. ಈವನ್ SM ಕೃಷ್ಣ ಅವರನ್ನು ಗೆಲ್ಲಿಸ್ಕೊಟ್ಟಿದ್ದು ದೇವೇಗೌಡರಯ್ಯ, ಅವ್ರ ಪಕ್ಷದಿಂದ ಕಳಿಸ್ಕೊಟ್ಟಿದ್ದಾರೆ. ಅವರು ಎಷ್ಟೇ ರಾಜಕೀಯವಾಗಿ ಅದನ್ನು ವಿರೋಧವಾದ ಒಂದು ಉತ್ತರ ಧ್ರುವ ದಕ್ಷಿಣ ಧ್ರುವವಾಗಿದ್ದರೂ ಕೂಡ ನಮ್ಮವರಲ್ವಾ ಅಂತ ಕಳಿಸಿದ್ದಾರೆ. ಅಲ್ಟಿಮೇಟ್ಲಿ ನಮ್ಮವರು ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ದೇವೇಗೌಡರ ಪಾರ್ಟಿ ಕಟ್ಟದಲ್ಲಿದೆ. ಕೊಂಕಣಿಯಲ್ಲಿ ಹೇಳೋದಾದ್ರೆ ಹಂಚಿಗೆಲೆ ಅಲ್ಲ ಚಿನ್ನರಾಮ, ದೇವೇಗೌಡರ ಪಾರ್ಟಿ ಆರ್ಥಿಕ ಸಂಕಷ್ಟದಲ್ಲಿದೆ. ದೇವೇಗೌಡರು ಈ ದೇಶದ ಪ್ರಧಾನಿ ಆದವರು ನಮಗೆಲ್ಲ ಹೆಮ್ಮೆ. ನೀವೇನು ಆರ್ಥಿಕ ಸಂಕಟದಲ್ಲಿಲ್ಲ. ಬಿಜೆಪಿ ಆ ಪರಿಸ್ಥಿತಿ ಬಂದಿಲ್ಲ. ಈಗಾಗಲೇ ಒಂದು ಉದಾಹರಣೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬಚ್ಚೇಗೌಡರಲ್ಲಿ ಅಭ್ಯರ್ಥಿ ಆದ್ರು ಅಂದ ತಕ್ಷಣ ಹೇಗೆ ಅವ್ರಿಗೆ ಆರ್ಥಿಕ ಸಂಕಷ್ಟಗಳಿಂದ ಹೊರಗಡೆ ಬರ್ಬೇಕು ಅನ್ನೋ ಯೋಚನೆ ಬಂತು, ತನ್ನ ಮಗನ್ನೇ ಬಲಿ ಕೊಡೋ ಕೆಲಸನ ಮಾಡಿದ್ರು. ಯಾರು? ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ MP ಕ್ಷೇತ್ರಕ್ಕೆ ಬಚ್ಚೇಗೌಡರ ವಿರುದ್ಧವಾಗಿ ಅಭ್ಯರ್ಥಿಯಾಗಿ ಹಾಕೋದಕ್ಕೆ ಅದು ಏನೇನು ನಡೆದಿದೆ ಅಂತ ಎಲ್ರಿಗೂ ಗೊತ್ತಿರೋ ಸತ್ಯನೇ. ಅದು ಏನು ನಡೆದಿದೆ? ಅವಾಗ ಇಲ್ಲ ವೀರಪ್ಪ ಮೊಯ್ಲಿ ಅಲ್ಲಿ ಸೋಲ್ತಾ ಇದ್ರು, 100ಕ್ಕೆ 100 ಸೋಲ್ತಾ ಇದ್ರು. ಸೋಲ್ಸ್ಬೇಕನ್ನೋ ದೃಷ್ಟಿಯಿಂದ ಆ ಕಡೆಯಿಂದ ಯಾವ ರೀತಿ ಬಲವಾದ ಶಕ್ತಿಯನ್ನ, ಆರ್ಥಿಕ ಶಕ್ತಿಯನ್ನ, ಏನದು ಹಣಕಾಸಿನ ಶಕ್ತಿ ಬಂದಿದೆ ಅವರಿಗೆ. ದೇವೇಗೌಡರು ಅಷ್ಟು ಈಜಿಯಾಗಿ ಯಾರು ದಾಖಲೆಯನ್ನು ಪ್ರಶ್ನೆ ಬರೋದಿಲ್ಲ. ದೇವೇಗೌಡರು ತನ್ನ ಮಗನನ್ನ ಬೆಂಗಳೂರು ಗ್ರಾಮಾಂತರ, ಯಡಿಯೂರಪ್ಪನವ್ರದ್ದು ಒಂದಾಯ್ತು ದಾಖಲೆ ಇಲ್ದಿರೋ ವ್ಯವಹಾರ, ಇದು ಒಂದು ದಾಖಲೆ ಇಲ್ದಿದ್ದ ವ್ಯವಹಾರ ಅಲ್ಲ, ಎಲ್ರಿಗೂ ಗೊತ್ತಿರೋ ಲೋಕಕ್ಕೆ ಗೊತ್ತಿರೋ ಸತ್ಯ ಅದು. ಇವತ್ತು ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ಬೇಕಾಗಿರ್ಲಿಲ್ಲ. ಯು ವಿಲ್ ಹ್ಯಾವ್ ಟು ಪ್ರೂವ್ ಇಟ್ ಓಪನ್ ಆಗಿ. ತಾವು ಈ ವೇದಿಕೆಯ ಮೇಲೆ ಹೇಳ್ತೀರಾ, ಕರ್ನಾಟಕದ ಲಕ್ಷಾಂತರ ಜನ ನೋಡ್ತಿದ್ದಾರೆ ಅಲ್ವಾ? ನೀವು ಪ್ರೂವ್ ಮಾಡಬೇಕು. ಕುಮಾರಸ್ವಾಮಿ ಅವರು ಅಲ್ಲ, ಈಗಾಗಲೇ ದೇವೇಗೌಡರು ಪ್ರೂವ್ ಮಾಡ್ಕೊಂಡಿದ್ದಾರೆ, ನಮ್ಮಲ್ಲಿ ಹಣ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ, ಹಣ ಬೇಕು, ಹಣ ಬೇಕಾದ್ರೆ ಏನಾದ್ರು ಭಿಕ್ಷೆ ಬೇಡಿ ಅಂತಾರೆ. ಭಿಕ್ಷೆ ಬೇಡಿ ಅಂದ್ರೆ ಅರ್ಥ ಏನು? ಅಲ್ಲಿ ಕ್ಯಾಂಡಿಡೇಟ್ ಹಾಕೋದ್ರಿಂದ, ಮಗನ್ನೇ ಕ್ಯಾಂಡಿಡೇಟ್ ಹಾಕೋದ್ರ ಮುಖಾಂತರವಾಗಿ ಭಿಕ್ಷೆ ಬೇಡೋ ಕೆಲಸ ಮಾಡಿರ್ಬೋದು, ಅದರಿಂದ ಪಕ್ಷಕ್ಕೆ ಲಾಭ ಆಗಿರ್ಬೋದು. ದಿಸ್ ಇಸ್ ನಾಟ್ ಕರೆಕ್ಟ್, ದಿಸ್ ಇಸ್ ಅನ್ಫೇರ್. ಕುಮಾರಸ್ವಾಮಿ ಅವ್ರನ್ನ ನೀವು MP ಆಗ್ಬೇಕಾದ್ರೆ, ಅವ್ರು MLA ಆಗಿದ್ದವ್ರನ್ನ MP ಮಾಡ್ಬೇಕಾದ್ರೆ, ದೇಶದ ಪ್ರಧಾನಿ ಅಲ್ಲ, ನೀವು ಸುಮ್ಮನೆ ಅವ್ರ ಹತ್ರ ಕಾಸು ತಗೊಂಡ್ರು, ಇವ್ರ ಹತ್ರ ಕಾಸು ತಗೊಂಡ್ರು ಗೌರವ ಉಳಿಯುತ್ತಾ? ಯು ವಿಲ್ ಹ್ಯಾವ್ ಟು ಪ್ರೂವ್ ಇಟ್. ಪ್ರೂವ್ ಮಾಡೋದಕ್ಕೆ ಮಗನ ನಿಲ್ಸಿದವರು. ಏನ್ ಪ್ರೂವ್ ಮಾಡೋದಕ್ಕೆ? ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವ್ರು ನಿಲ್ಸಿದ ಉದ್ದೇಶನೇ ಜನರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು ಓಪನ್ ಸೀಕ್ರೆಟ್. ಅದೇ ಕುಮಾರಸ್ವಾಮಿ ಕೊಡೋತ್ ಹತ್ರ ಅಲ್ಲಿ ನಾನು ನನ್ನನ್ನ ಬಲಿ ಕೊಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗೋದಿಲ್ಲ ಅಂತ ತಂದೆ ಹೇಳಿದ್ರು ಮಗನಿಗೆ, ನೀನ್ ನಿಲ್ಲೇಬೇಕು ಅಲ್ಲಿ. ಮೈ ಡಿಯರ್ ರಾಮ್, ನೀವು ಹೇಳ್ದಾಗೆ ಹಿಂಗೆ ಎಲ್ಲ ದುಡ್ಡು ತಗೊಂಡ್ರೆ ಅವ್ರ ಪಕ್ಷ ಪ್ರಬಲವಾಗಿರ್ತಿತ್ತು. ಅದ್ಯಾಕೆ ಆರ್ಥಿಕ ಸಂಕಟದಿಂದ ಪಾಪ ಕಣ್ಣೀರ್ ಹಾಕ್ಬೇಕಿತ್ತು ದೊಡ್ಡಗೌಡರು? ಅವ್ರ ಗುಣಗಳೇ ಅದು, ಅವ್ರ ಗುಣನೇ ಇದು. ಅದಕ್ಕೆ ಸಾಕ್ಷಿನೇ ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಮಹಾನಗರ ಪಾಲಿಕೆ ಅವರ ಹಂಚಿಕೆ ಇದು ಮಾಡ್ಕೊಂಡಿದ್ದ ರೀತಿನೇ ಅದು. ಎಸ್, ಈಗ ದೇವೇಗೌಡರು ಹೇಳೋ ಮಾತಲ್ಲಿ ಒಂದು ಅರ್ಥ ಇದೆ. ಪ್ರಧಾನಮಂತ್ರಿಗಳು ಏನು ಹೇಳಿದ್ರು, ನಾನು ಚುನಾವಣಾ ವ್ಯವಸ್ಥೆಯನ್ನು ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ, ಒಂದು ಪಾರದರ್ಶಕತೆ ತರ್ತೀನಿ, ಅದನ್ನು ವೆಲ್ಕಮ್ ಮಾಡ್ಬೋದು, ಎಲ್ಲರೂ ವೆಲ್ಕಮ್ ಮಾಡ್ತಾರೆ. 2,000 ರೂಪಾಯಿ ಮಾತ್ರ ನಗದನ್ನು ತೊಗೋಬೋದು, ಅದ್ರ ಮೇಲೆಲ್ಲ ನಾವು ಚೆಕ್ ತೊಗೋಬೇಕು ಮತ್ತು ಎಲ್ಲದಕ್ಕೂ ಡಾಕ್ಯುಮೆಂಟ್ ಮಾಡಬೇಕು. ಹಂಗಂದ ಮೇಲೆ ಸ್ವತಃ BJP ಅವರು ಆ ಕೆಲಸ ಮಾಡ್ತಾ ಇದ್ದಾರಾ? ಅದಕ್ಕೆ ಅವ್ರು ಹೇಳಿರೋದು, ಮೋದಿಯವರು ಸಾಮಾನ್ಯರಲ್ಲ, ಚಾಲಾಕಿ ಮನುಷ್ಯ, ಜಾಣ ಮನುಷ್ಯ ಅಂತ ಹೇಳಿರೋದು ಅದಕ್ಕೇನೆ. ಅಂದರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಮುಗಿಸ್ಬೇಕು, ಅವ್ರು ಮಾತ್ರ ಬಲಿಷ್ಠವಾಗಿರಬೇಕು BJP ಅನ್ನೋದು ಅವ್ರದ್ದು ಉದ್ದೇಶ ಅಂತ ಅವ್ರ ಮಾತು, ದೇವೇಗೌಡರ ಮಾತು. ದೇವೇಗೌಡರು ಹೇಳಿರೋ ಮಾತಲ್ಲಿ ನೋಡಿ, 2,000 ರೂಪಾಯಿ ಮೇಲೆ ಎಲ್ಲರೂ ತೊಗೊಂಡು ಭಿಕ್ಷೆ ತೊಗೊಂಡು ಬನ್ನಿ ನಾವು ಕಟ್ಟಿ ಅಂತ ಹೇಳೋದಕ್ಕೆ ಅಷ್ಟ ಪರಿಸ್ಥಿತಿ ಯಾರಿಗೂ ಇರಲ್ಲ, ಎಲ್ಲರೂ ಫಂಡಿಂಗ್ ಆಗ್ತದೆ. ಪಾರದರ್ಶಕತೆ ತರಬೇಕಾದ್ರೆ ಮೋದಿಯವರು ಏನು ಮಾಡಬೇಕು, ಎಲ್ಲ ಪಕ್ಷಗಳ ಜೊತೆ ಡಿಸ್ಕಸ್ ಮಾಡಿ ಸ್ಟೇಟ್ ಫಂಡಿಂಗ್ ಮಾಡ್ತಾರೆ ಅವರು. ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸೋದಾದರೆ
2,000 ರೂಪಾಯಿ ಕ್ಯಾಶ್ ತಗೊಂಡ್ರೆ ಅದು ಅರ್ಥ ಇದೆ. discuss ಆಗ್ತಾ ಇದಾವೆ. ಅದು 2,000 ಇಲ್ಲ, ಅದರೊಳಗೆ Yes, 2,000 it's a big ರೂಪಾಯಿ issue. ಅದು 2,000 ರೂಪಾಯಿ ಕ್ಯಾಶ್ ತಗೊಂಡ್ರೆ ಅರ್ಥ ಇರ್ತದೆ. 20,000 ರೂಪಾಯಿ ಕ್ಯಾಶ್ ತಗೊಂಡು ಅದ್ರ ಮೇಲಿರೋ ಚೆಕ್ಗಳನ್ನ ಅದಕ್ಕೆ ಮೇಲಕ್ಕೆ ಚೆಕ್ ತಗೋಬೇಕು ಅನ್ನೋದು ಬೇಕಾದ್ರೆ ಅವಲ್ಲೇ ಪಾರದರ್ಶಕತೆ ಇರಲಿಲ್ಲ. ಅಲ್ಲ, ನನಗೆ- ಇದು ಆರ್ ಟಿ ನಲ್ಲಿ ಕೂಡ ನಾವು ಈ ರಾಜಕೀಯ ಪಕ್ಷಗಳ ಫಂಡಿಂಗ್ ಅನ್ನ ಆರ್ ಟಿ ನಲ್ಲಿ ಅಂಡರಲ್ಲೂ ಇಲ್ಲ. ಈ ಎಲ್ಲ ಪಕ್ಷಗಳನ್ನ ಒಟ್ಟುಗೂಡಿಸ್ಕೊಂಡು ಮಾತುಕತೆ ಮಾಡಿ ಈ ಚುನಾವಣಾ ಪ್ರಕ್ರಿಯೆ ನನಗೆ ಕನ್ಸರ್ನು ಕರ್ನಾಟಕದಿಂದ ಆದ ಏಕಮೇವ ಪ್ರಧಾನಿ ಮತ್ತು ದೇವೇಗೌಡರಂತ ರಾಜಕಾರಣಿ ಮುಂದಿನ 1000 ವರ್ಷ ಹುಟ್ಟಲ್ಲ ಅಂತ ನಾನು ನಂಬ್ಕೊಂಡಿದ್ದೀನಿ. ಹಿಂದಿನ 1,000 ವರ್ಷ ಅವರಂತ ರಾಜಕಾರಣಿ ಇರಲಿಲ್ಲ, ಮುಂದಿನ 1,000 ವರ್ಷನೂ ದೇವೇಗೌಡರಂತ ಹುಟ್ಟಲ್ಲ. ಕಷ್ಟದಲ್ಲಿದ್ದಾರೆ ಪಾಪ, ಅವರು ದುಃಖದಲ್ಲಿದ್ದಾರೆ. ಇಲೆಕ್ಷನ್ಗೆ ಅವ್ರಿಗೆ ಕಾಸಿಲ್ಲ. ಈಗ ಅವ್ರು ನೋಡಿ ಪಕ್ಷದ ಕಾರ್ಯಕರ್ತರು ಪಾಪ ಭಿಕ್ಷೆ ಬೇಡಿ ಅಂತ ಕೇಳ್ತಾರೆ. ನಮ್ಮ ಕರ್ನಾಟಕದ ಮಾಜಿ ಪ್ರಧಾನಿಗೆ ಹಾಗೆ ಆಗಬಾರ್ದು. ಸೊ ಬಿಜೆಪಿ ಅವ್ರು ಹೆಲ್ಪ್ ಮಾಡಲಿ ಸರ್, ಅವರು ಡಿಮಾನಿಟೈಸೇಷನ್ ಮಾಡಿದವರು, ವೈ ಡೋಂಟ್ ಯು ಹೆಲ್ಪ್ ಹಿಮ್? ಇಲ್ಲ, ದೇವೇಗೌಡರು ಒಮ್ಮೆ ಹೇಳಿದ್ರು, ಸಾಧಕ ಬಾಧಕಗಳನ್ನ ನೋಡ್ದಲೇನೆ ಮೋದಿ ಆ ಥರದ ನಿರ್ಧಾರದಿಂದ ನೋಟ್ ರದ್ದತಿಯಾಗಿ ದೇಶದ ರೈತರಿಗೆ ತೊಂದರೆ ಆಗಿದೆ ಅಂತ ಅವ್ರು ಆಲ್ರೆಡಿ ಮೋದಿಗೆ ಒಂದು ಚಾಟಿ ಬೀಸಿದ್ರು. ಆದ್ರೆ ದೇವೇಗೌಡರು ಈ ಟೈಮಲ್ಲಿ ಆ ಥರ ಹೇಳ್ತಾ ಇರೋದು 2,000 ರೂಪಾಯಿನ ನೀವು ತಗೊಂಬನ್ನಿ, ಭಿಕ್ಷೆ ಬೇಡಿ, ಪಕ್ಷ ಸಂಘಟನೆ ಮಾಡಿ ಅಂತ ಹೇಳ್ತಾ ಇರೋದಕ್ಕಂದ್ರೆ ಆ ಕಾರ್ಯಕರ್ತರ ಜೊತೆಗೆ ಏನು ಬಾಂಡಿಂಗ್ ಬರಬೇಕು, ಕಾರ್ಯಕರ್ತರಿಗೆ ಹುಮ್ಮಸ್ ತುಂಬಿಸಿ ಇಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಒಂಥರ ಸಿಂಪತಿ. ಅದು ಅವ್ರ ಮುಂಚೆಯಿಂದನೂ ಬರ್ತದೆ, ನೋಡಿದಿರಿ. ಅವ್ರ ಮುಂಚೆಯಿಂದನೂ ಅವರು ಕಣ್ಣೀರು ಹಾಕೋದು, ಇಲ್ಲ ಇದೇ ಕೊನೆ ಬಾರಿ ನಂದು, ಇಲ್ಲ ಇವನು ಸೋಲ್ಸ್ಬಿಟ್ರೆ ಮೈಸೂರಲ್ಲಿ ಇವನ್ನ ಸೋಲ್ಸ್ಬಿಟ್ರೆ ನಾನು ಮೈಸೂರಿಗೆ ಕಾಲ ಇಕ್ಕಲ್ಲ ಅಂತ ಹೇಳೋದು, ಈ ಥರದೆಲ್ಲ ಮಾಡ್ತಾನೆ ಇರ್ತಾರೆ. ಹಂಗಾಗಿ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಈ ಪಾರದರ್ಶಕತೆ ಬರಬೇಕು ಎರಡಕ್ಕೆ. ಯಾಕಂದ್ರೆ ಮೋದಿ ಅವ್ರು ಏನು ಹೇಳಿದ್ರು 2,000 ರೂಪಾಯಿ ಮೇಲ್ ತಗೊಂಡ್ರೆ ಚೆಕ್ಕಲ್ಲಿ ತಗೋಬೇಕಂತ. 2,000 ರೂಪಾಯಿ ಮೇಲೆ ನಾವು ಖರ್ಚು ಮಾಡೋದಾದ್ರೆ ಚೆಕ್ಕಲ್ಲೇ ಮಾಡ್ಬೇಕಾಗ್ತದೆ. ಈಗ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಇವತ್ತು ರ್ಯಾಲಿ ಮಾಡ್ತಾ ಇದ್ದಾರೆ, 50 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಎಲ್ಲ ಚೆಕ್ಕಲ್ಲೇ ಕೊಡ್ತಾರೆ. ಉತ್ತರ ಪ್ರದೇಶವನ್ನು ಡಿಸ್ಕಸ್ ಮಾಡ ಪ್ರಿಯ ವೀಕ್ಷಕರೇ. ಉತ್ತರ ಪ್ರದೇಶದ ಮೊದಲೇ ಹಂತದ ಚುನಾವಣೆ 73 ಕಾನ್ಸ್ಟಿಟ್ಯೂಯನ್ಸಿ ನಾಳೆ ನಡೀತಾ ಇದೆ. ಉತ್ತರ ಪ್ರದೇಶದ ಮೊದಲ ಹಂತದ ಮತದಾನಕ್ಕೆ ವೇದಿಕೆ ಸಜ್ಜಾಗಿದೆ. ಒಟ್ಟು 15 ಜಿಲ್ಲೆಗಳ 73 ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ನಡೆದಿದ್ದು ಮನೆ ಪ್ರಚಾರ ಎಲ್ಲ ರೀತಿಯದಕ್ಕೂ ತೆರೆ ಬಿದ್ದಿದೆ. ಇನ್ನು ಉಳಿದ ಹಂತದ ಪ್ರಚಾರ ಕೂಡ ಬಿರುಸಿನಿಂದ ನಡೀತಾ ಇದೆ ಉಳಿದ ಕ್ಷೇತ್ರಗಳಲ್ಲಿ. ಉತ್ತರ ಪ್ರದೇಶದಲ್ಲಿ ನಾಳೆ ಮೊದಲ ಹಂತದ ಚುನಾವಣೆ. ಮತದಾನಕ್ಕೆ ನಡೆದಿದೆ ಸಕಲ ಸಿದ್ಧತೆ. ಮನೆ ಪ್ರಚಾರಕ್ಕೆ ಬಿತ್ತು ತೆರೆ. ಪಂಚರಾಜ್ಯಗಳ ಮಿನಿ ಸಮರದಲ್ಲಿ ಪ್ರಮುಖ ಕೇಂದ್ರವಾಗಿರುವಂತಹ ಉತ್ತರ ಪ್ರದೇಶ ಮೊದಲ ಹಂತದ ಚುನಾವಣೆಗೆ ಸಜ್ಜಾಗಿ ನಿಂತಿದೆ. ನಾಳೆ ಮೊದಲ ಹಂತದ ಮತದಾನ ನಡೆಯಲಿದೆ. ಇದಕ್ಕಾಗಿ ಚುನಾವಣಾ ಸಿಬ್ಬಂದಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟು 403 ಕ್ಷೇತ್ರಗಳಿಗೆ 7 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತಗಳ ಕ್ಷೇತ್ರಗಳಲ್ಲಿ ಇಂದು ಮನೆ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇನ್ನು ಉತ್ತರ ಪ್ರದೇಶದ ಮೊದಲ ಹಂತದ ಚುನಾವಣಾ ಕಣವನ್ನ ನೋಡೋದಾದ್ರೆ ಒಟ್ಟು 15 ಜಿಲ್ಲೆಗಳು ಸೇರಿದಂತೆ ಒಟ್ಟು 73 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಮುಜಾಫರ್ನಗರ್, ಗಾಜಿಯಾಬಾದ್, ಮಥುರಾ, ಆಗ್ರಾ ಕ್ಷೇತ್ರಗಳು ದೇಶದ ಗಮನವನ್ನ ಸೆಳೆದಿದೆ. ಇನ್ನು ಉಳಿದ ಹಂತಗಳ ಪ್ರಚಾರ ಕೂಡ ಬಿರುಸಿನಿಂದ ಸಾಗಿದೆ. ಇಂದು ಕೂಡ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಬಿಜೆಪಿ ಪರವಾಗಿ ಪ್ರಧಾನಿ ಮೋದಿ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು. ಬಿಂಜೋರ್ನಲ್ಲಿ ಚುನಾವಣಾ ಪ್ರಚಾರ ನಡೆಸಿದಂತಹ ಪ್ರಧಾನಿ ಮೋದಿ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿಯ ಹೆಸರನ್ನ ಉಲ್ಲೇಖಿಸದೆ ಈ ಕಾಂಗ್ರೆಸ್ ನಾಯಕ ಬಾಲಿಶ ಕೃತ್ಯಗಳಿಂದ ಪ್ರಸಿದ್ಧರಾಗಿದ್ದಾರೆ. ನೀವು ಗೂಗಲ್ನಲ್ಲಿ ಹುಡುಕಿದ್ರೆ ಅವರ ಕುರಿತಾದ ಬಹಳಷ್ಟು ಜೋಕ್ಗಳು ಸಿಗುತ್ತೆ ಅಂತ ವ್ಯಂಗ್ಯ ಮಾಡಿದ್ರು. अगर आप कंप्यूटर पर जाएं और गूगल में देखें, शायद किसी राजनेता पर इतने चुटकुले नहीं होंगे जिनके कांग्रेस के नेता पर है. उनका बोलचाल का ढंग, ये सब, और वो ऐसी हरकतें करते थे कि कांग्रेस के भी वरिष्ठ नेता उनसे 10 फुट दूर रहना पसंद करते थे. ಇನ್ನೊಂದು ಕಡೆ ಲಖನೌನಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡಂತಹ ಯುಪಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಪ್ರಧಾನಿ ಮೋದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಮನದ ಮಾತುಗಳನ್ನ ಆಡ್ತಾರೆ. ನಾವು ಕೆಲಸದ ಬಗ್ಗೆ ಮಾತನಾಡ್ತೇವೆ. ಮನ್ ಕಿ ಬಾತ್ ಮಾಡುವವರಿಂದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಟೀಕಾಪ್ರಹಾರವನ್ನ ನಡೆಸಿದ್ರು. सड़कें, बिजली, पानी से लेकर इंतजाम किया है. आने वाले समय में हमें मौका मिलेगा तो और काम करेंगे. आपको भरोसा दिलाना चाहता हूं. और बिना भेदभाव के काम. इन लोगों ने कहा कि बैंकों को आप मोबाइल से चला लो.
बताओ कितने लोग हैं जो मोबाइल से मैच चला पाएंगे। ಒಟ್ನಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಇನ್ನು 6 ಹಂತಗಳು ಬಾಕಿ ಇದೆ. ಮಾರ್ಚ್ 11ರಂದು ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರೇ, ನಾಳೆ ಮತದಾನ ಏನು ನಡೀತಾ ಇದೆ, ಈ 73 ಕ್ಷೇತ್ರಗಳು ವೆಸ್ಟರ್ನ್ UPಯಲ್ಲಿ ಬರ್ತವೆ. ಸೊ ಆ ಕಾನ್ಸ್ಟಿಟ್ಯೂನ್ಸಿಗಳ ಹೆಸರು ಹೇಳಿದರೆ ಯಾವ ಇದು ಏರಿಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಕಡೆ ಮುಸ್ಲಿಂ ಮೆಜಾರಿಟಿ ಇದೆ, ಇನ್ನೊಂದು ಕಡೆ ಹಿಂದೂ ಮತಗಳನ್ನು ಒಗ್ಗೂಡಿಸುವ ಒಂದು ಯತ್ನ ಅಲ್ಲಿ ನಡೀತಾ ಇದೆ. ಸೊ ಯಾವ್ಯಾವ ಡಿಸ್ಟ್ರಿಕ್ಟ್ಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ. ಶಾಮ್ಲಿ, ಮುಜಾಫರ್ನಗರ್, ಬಾಗ್ಪತ್, ಮೀರತ್, ಗಾಜಿಯಾಬಾದ್, ಗೌತಮ್ ಬುದ್ಧ ನಗರ್, ಹಾಪುರ್, ಬುಲಂದ್ಶಹರ್, ಅಲಿಗರ್, ಮಥುರಾ, ಹತ್ರಾಸ್, ಆಗ್ರಾ, ಫಿರೋಜಾಬಾದ್, ಈತಾ ಆ್ಯಂಡ್ ಕಿಶನ್ಗಂಜ್. ಸೊ ಈ ಒಂದು ಜಿಲ್ಲೆಗಳು ಏನಿವೆ, ಈ ಜಿಲ್ಲೆಗಳಲ್ಲಿ ಎರಡು ರೀತಿ ಡಿವೈಡ್ ಆಗಿದೆ. ಇಲ್ಲಿ ಒಂದು ದಲಿತರು ಮತ್ತು ಮುಸ್ಲಿಂ ವೋಟ್ಗಳ ಮೇಲೆ ಎರಡು ಪ್ರಮುಖ ಪಕ್ಷಗಳು ಕಣ್ಣಿಟ್ಟಿದ್ರೆ, ಭಾರತೀಯ ಜನತಾ ಪಕ್ಷ ಅದಕ್ಕೆ ವಿರುದ್ಧವಾಗಿ ಹಿಂದೂ ಮತಗಳನ್ನು ಒಗ್ಗೂಡಿಸುವ ಒಂದು ಯತ್ನದಲ್ಲಿದೆ. ಆ ಹಿಂದೂ ಮತಗಳು ಯಾವುವು ಅಂದರೆ ಅದು ಪರಂಪರಾಗತವಾಗಿ ಏನು ಚರಣ್ ಸಿಂಗ್ ಅವರನ್ನ ಬೆಂಬಲಿಸ್ತಾ ಬಂದಂಥ ಮತಗಳು ಆಗು. ಸೊ ಅದನ್ನು ಕ್ಯಾಪ್ಚರ್ ಮಾಡುವುದಕ್ಕೆ BJP ರಾಜಕಾರಣ ಮಾಡ್ತಾ ಇದೆ. ಆದರೆ ಇಷ್ಟಿದ್ರೂ ಕೂಡ ಇಡೀ ಈ ಒಂದು 73 ಕ್ಷೇತ್ರಗಳಲ್ಲಿ ಕಳೆದ ಲೋಕಸಭೆಯಲ್ಲಿ ಎಲ್ಲ ಕ್ಷೇತ್ರಗಳನ್ನು BJP ಗೆದ್ದಿದ್ರೂ ಕೂಡ ಈ ಬಾರಿ ಅಷ್ಟು ಸುಲಭ ಇಲ್ಲ ಅಂತ. ವಾಟ್ ಯು ಸೇ ನಟರಾಜ್? BJPಗಲ್ಲಿ ಖಂಡಿತವಾಗಿ ಯಾವುದೇ ರೀತಿಯ ಮತ ಅಲ್ಲಿ ಬರಲ್ಲ. ಯಾಕಂದರೆ ಇವಾಗ ಏನಾಗಿದೆ ಅಂದರೆ ಮೋದಿ ಮೇಲೆ ಬಹಳ ನಂಬಿಕೆ ಇತ್ತು ಜನಗಳಿಗೆ. ಅದು ಯಾಕೆ ರೈತಾಪಿ ವರ್ಗದ ಜನ ಆಗ್ಬೋದು, ದೀನ ದಲಿತರು ಇರ್ಬೋದು, ಬಡವರು ಇರ್ಬೋದು, ಸುಮಾರು 70-80% ಜನ ಮೋದಿ ಮೇಲೆ ಒಂದು ಭರವಸೆ ಇಟ್ಟಿದ್ರು, ಇಲ್ಲ ಏನೋ ಒಂದು ಬದಲಾವಣೆ ಆಗ್ತದೆ ಅಂತ. ಕಳೆದ 2.5 ವರ್ಷಗಳಲ್ಲಿ ಒಂದೇ ಒಂದು ಕಾರ್ಯಸೂಚಿ, ಒಂದು ಯೋಜನೆ ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಇಲ್ಲ. ನಾವು ಕಾಸ್ಟ್ ಇದಕ್ಕೆ ಬದರೋದಾದ್ರೆ ಈ ಕ್ಷೇತ್ರಗಳಲ್ಲಿ ಮುಸ್ಲಿಂ ಏನಿದೆ ಅದು ಮೆಜಾರಿಟಿ, ಖಂಡಿತ 30 to 35% ಮುಸ್ಲಿಮ್ಸ್ ಮತ್ತು ಮುಸ್ಲಿಂ ಮತಗಳ ಮೇಲೆ ಬಹುಜನ್ ಸಮಾಜ್ BSP ಅಂಡ್ ಸಮಾಜವಾದಿ ಪಾರ್ಟಿ ಟಾರ್ಗೆಟ್. ಹೌದು. ಈಗ ಈ ವೆಸ್ಟರ್ನ್ UPಲಿ ಅಂದರೆ ಗಾಜಿಯಾಬಾದ್, ಮುಜಫರ್ನಗರ್, ಸುತ್ತಮುತ್ತಲ ಆಗ್ರಾ ಎಲ್ಲ ಸುತ್ತಮುತ್ತಲ ಏರಿಯಾದಲ್ಲಿ ನೀವು ಹೇಳ್ದಂಗೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ, ಅಲ್ಲಿ 30% ವರೆಗೂ ಅವ್ರದ್ದು ಮತ ಇದೆ. ಈ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ I was statistics in 2012 BJP has had owned just 11 of 73 seats because of the Muslim domination. But ನೀವು 2014 ಲೋಕಸಭೆ ಚುನಾವಣೆ ಎಲ್ಲ 14 ಕ್ಷೇತ್ರಗಳನ್ನ ಗೆದ್ದಿತ್ತು. ಹೌದೌದು. ಯಾಕಂದರೆ ಅದು ಪೊಲರೈಸ್ ಆಗಿ ಅವ್ರಿಗೊಂದು ಅವಕಾಶ ಬೇಕಂತಲೇ ಆ ಥರ ಆಗಿತ್ತು. ಬಟ್ ಈಗ 73ರಲ್ಲಿ 11 ಗೆದ್ದಿತ್ತು ಲಾಸ್ಟ್ ಟೈಮ್. ಈ ಬಾರಿ ಅಷ್ಟು ಬರಲ್ಲ. ಯಾಕಂದರೆ ಈ ಬಾರಿ ಏನಾಗುತ್ತೆ, BSPಲಿ ಕೂಡ ಏನಂದರೆ BSPಗೆ ಯಾವುದೇ ಚುನಾವಣಾ ಸಮೀಕ್ಷೆಗಳು BSP ಗೆಲ್ಲುತ್ತೆ ಅಂತ ಎಲ್ಲೂ ತೋರಿಸಿಲ್ಲ. ಅಖಿಲೇಶ್ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಗಬಲ್ಲ ಅಂತ ಹೇಳಿ ಅವ್ರಿಗೆ ಜಾಸ್ತಿ ಮತಗಳು ಬಿದ್ದಿದೆ ಸಮೀಕ್ಷೆಗಳು. Do you think all Muslims vote will concentrate? ಹೌದೌದು, ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಹೌದು, ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಾರ್ಟಿಯ ವೋಟ್ಗಳ ಜೊತೆ ಸೇರಿ ಖಂಡಿತವಾಗಿ ಹೆಚ್ಚಿಗೆ ಬರುತ್ತೆ. ಈಗ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇವತ್ತು ನರೇಂದ್ರ ಮೋದಿ ಅವರು ತಗೊಳ್ತಾ ಇರ್ತಕ್ಕಂಥ ಒಂದು ಡಿಸಿಷನ್ಗಳಿದೆ. ಉತ್ತರ ಕರ್ನಾಟಕದಲ್ಲಿ, ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತಾರೆ. ನನಗೆ ನಗು ಯಾಕೆ ಬರುತ್ತೆ ಗೊತ್ತಾ ನಿಮ್ಮವ್ರದ್ದು? ಇವತ್ತು ಏನು ಬಿಜ್ನೋರ್ನಲ್ಲಿ ಪ್ರಧಾನಿ ಮಾತನಾಡ್ತಾರೆ, BJP ಅಧಿಕಾರಕ್ಕೆ ಬಂದರೆ ಸಣ್ಣ ರೈತರ ಸಾಲ ಮನ್ನಾ. ಮೊನ್ನೆ ಬಜೆಟ್ ಮಂಡಿಸಿದ್ರಿ, ರೈತರು ಎಲ್ಲ ಮೂಗಿಗೆ ತುಪ್ಪ ಹಚ್ಬಿಟ್ರಿ ಅಲ್ವಾ? ಈಗ ಅಲ್ಲಿ ಇಲೆಕ್ಷನ್ ಬಂದಿದೆ, ಹೋಗ್ಬಿಟ್ಟು ರೈತರ ಯಾಕೆ ರೈತರು ನೆನಪಾಗ್ತಾರೆ? ಚುನಾವಣೆ ಇದ್ದಿದ್ರಿಂದ ಯಾವುದೇ ಘೋಷಣೆಗಳು ಮಾಡಬಾರ್ದು ಅಂತಕ್ಕಂಥ ವಿಷಯದಲ್ಲಿ ಅದನ್ನ ತಟಸ್ಥವಾಗಿ ಇಟ್ಟಿದ್ದಾರೆ. ಈ ಪಂಚರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಅದಕ್ಕೆ ಏನ್ ಮಾಡ್ಬೇಕು, ರೈತರ ಪರವಾಗಿ ಮಾಡ್ಬೇಕು. ಈಗ ಬಜೆಟ್ ಇರ್ಲಿ, ತೊಂದರೆ ಇಲ್ಲ. ಈಗ ಬಜೆಟ್ನಲ್ಲಿ ಕೊಡೋದು ಭರವಸೆಯನ್ನೇ, ಗೊತ್ತಾಯ್ತಾ? ಅದು ಮುಂದೆ ಇಂಪ್ಲಿಮೆಂಟ್ ಆಗೋದು ಬಿಡೋದು. ಚುನಾವಣೆ ರ್ಯಾಲಿಗಳಲ್ಲಿ ಕೊಡೋದು ಭರವಸೆಯನ್ನೇ. ಇದೇ ಭರವಸೆಯನ್ನು ಬಜೆಟಲ್ಲಿ ಕೊಡೋದಕ್ಕೆ ಏನು ತೊಂದರೆ ಇತ್ತು ಹೇಳೋದು ಶಶಿಧರ್ ಭಟ್ ಅವರ ಪ್ರಶ್ನೆ. ಅದಕ್ಕೆ ಬಹುಶಃ ಬಿಜೆಪಿ ಉತ್ತರ ಮಾಡ್ತಾ ಇರೋದು ಅವರ ಮಾತಿನ ಹಿಂದಿನ ಪ್ರಾಮಾಣಿಕತೆ ಬಗ್ಗೆ. ನಿಮಗೆ ಕನ್ಸರ್ನ್ ಇದ್ರೆ ಯು ಶುಡ್ ಬಜೆಟ್ ಪ್ರೆಸೆಂಟೆಡ್ ಬಜೆಟ್ ಪಾಲಿಸಿ ಡಿಸಿಷನ್ಸ್ ಆಗುತ್ತೆ ಏನಂದ್ರೆ, ಸೊ ಅಲ್ಲಿ ನೀವು ಹೇಳೋದಕ್ಕೆ ಹೆಚ್ಚು ವೆಯ್ಟ್ ಇರುತ್ತೆ. ಚುನಾವಣೆ ಆದ್ಮೇಲೆ
ಚುನಾವಣಾ ದೃಷ್ಟಿಯಿಂದ ಮಾಡಿದಾರೆ ಅಂತ ಹೇಳಿ ಚುನಾವಣೆ ಮೇಲೆ ಅದು ಪರಿಣಾಮ ಬೀರಬಾರದು ಅಂತ ಈಗ ರೈತರಿಗೆ ನೀವು 10 ಲಕ್ಷ ಕೋಟಿ ಸಾಲ ಕೊಡ್ತೀವಿ ಅಂತ ಹೇಳಿದಿರಲ್ವಾ, ಅದು ಚುನಾವಣಾ ಭರವಸೆ ಆಗ್ತದೆ. ಸರ್ಕಾರ ಹೇಳೋದಕ್ಕೂ ಒಂದು ರಾಜಕೀಯ ಪಕ್ಷ ಹೇಳೋದಕ್ಕೆ ಈಗ ಅವ್ರ ಮುಖ್ಯ ಘೋಷಣೆ ಮಾಡ್ತಕ್ಕಂಥದ್ದು ಚುನಾವಣೆ ಆಯೋಗದ ದೃಷ್ಟಿಯಿಂದ ನಾನು ಇನ್ನೊಂದು ಪಾರ್ಟಿ ಬರ್ತೀನಿ. ನಂದಿನ್ನೂ ಪಾಯಿಂಟ್ ಇದೆ ಇಲ್ಲಿ. ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಈ ಕಡೆ ಕಿವಿಗೆ ಭಾರತೀಯ ಜನತಾ ಪಕ್ಷ 3 ವಿಚಾರಗಳನ್ನ ಪ್ರಮುಖವಾಗಿ ಎತ್ಕೊಂಡಿದೆ. ಅಲ್ಲ, ನಾನು ಒಂದು 3 ಪಾಯಿಂಟ್ ಹೇಳಬೇಕಿದೆ. ಒಂದು, ಅವ್ರಿಗೆ ಚುನಾವಣೆಯಲ್ಲಿ ನೋಡಿ, ನೀವು ಬಿಜೆಪಿನ ಅಧಿಕಾರಕ್ಕೆ ತಂದ್ರೆ ನಾವು ರಾಮ ಮಂದಿರ ಇದುವರೆಗೆ ಎರಡನೇದು ರೋಮಿಯೋ ಸ್ಕ್ವಾಡ್ ಅಂತೆ, ಹೆಣ್ಮಕ್ಳ ರಕ್ಷಣೆಗೆ ರೋಮಿಯೋ ಸ್ಕ್ವಾಡ್ ಅಂತೆ. ಯಾವ ಥರ ಇರುತ್ತದು ಈ ಗೋರಕ್ಷಣಾ ದಳಗಳಿದ್ದಾವಲ್ಲ ಆ ಥರ ಅಂತ ಅವ್ರು ಹೇಳ್ತಿರೋದು. ಅಂದರೆ ನಾವು ವೈಲೆಂಟ್ ಆಗಿ, ಅಂದ್ರೆ ಈ ಸೌತ್ ಕೆನರಾದಲ್ಲಿ ನಡೀತಾ ಟೈಪ್ ಇರ್ಬೋದಾ? ಸೇಮ್, ಯಾವ್ದೋ ಒಂದು ಇಬ್ಬರು ಹೋಗೋದು ಬಡಿ, ಏನು ವ್ಯತ್ಯಾಸ ಇಲ್ಲ. ಇನ್ನು ಆಮೇಲೆ ಈ BSPಯನ್ನು ಎಲ್ಲ ಮೀಡಿಯಾಗಳು ಬಹುಶಃ ಬೇಕು ಅಂತ ನೆಗ್ಲೆಕ್ಟ್ ಮಾಡಿದ್ದಾರೆ. BSPನ ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಯರ್ಲಿ 90 ಸೀಟ್ಗಳನ್ನು ಮುಸ್ಲಿಮ್ರಿಗೆ ಕೊಟ್ಟಿದ್ದಾರೆ ಈ ಸಲ. 100 ಸೀಟ್ಸ್. ಹಂಗಾಗಿ BSP ಕಡೆಗೆ ಮುಸ್ಲಿಂ ವೋಟ್ಸು ಸಾಕಷ್ಟು ಕಾನ್ಸಂಟ್ರೇಟ್ ಆಗುತ್ತೆ, ಮೋರ್ ದ್ಯಾನ್ SP-ಗೆ ಜಾಟ್ ವೋಟ್ಗಳು ಕಾನ್ಸಂಟ್ರೇಟ್ ಆಗ್ತಾ ಇದೆ ಈ ಸಲ. ಅದ್ರ ಜೊತೆಗೆ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಆಲ್ಸೋ. ಆಂಟಿ ಇನ್ಕಂಬೆನ್ಸಿ ಇರ್ಬೋದೇನೋ. ಪ್ರಿಯ ವೀಕ್ಷಕರೇ, ಭಾರತೀಯ ಜನತಾ ಪಕ್ಷ UPಯಲ್ಲಿ 3 ಪ್ರಮುಖ ವಿಚಾರಗಳನ್ನು ಕೈಗೆತ್ತಿಕೊಂಡಿದೆ. ಒಂದು, ಕಾನೂನು ಮತ್ತು ಸುವ್ಯವಸ್ಥೆ ಪ್ರಶ್ನೆಯನ್ನು ಬಹಳ ಪ್ರಮುಖವಾಗಿ BJP ನಾಯಕರು ತಗೋತಿದ್ದಾರೆ. ಆದರೆ UPಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ನಾಶಗೊಂಡಿದೆ, ಹಾಳಾಗ್ತಾ ಇದೆ ಬಿಕಾಸ್ ಆಫ್ ಅಖಿಲೇಶ್ ಯಾದವ್ ಗೌರ್ಮೆಂಟ್ ಅಂತ. ಅದು ಒಂದು ಭಾಳ ಪ್ರಮುಖವಾಗಿ. ಇನ್ನೊಂದು, ರೈತರ ಬಗ್ಗೆ ಮಾತನಾಡೋದು ಏನಿದೆ, ಜಾಟ್ ಸಮುದಾಯವನ್ನು ಇವತ್ತು ನನಗೆ ಅವರು ಮೋದಿ ಮಾತನಾಡ್ತಾ ಹೇಳ್ತಾರೆ, ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಹೆಸರು ಪ್ರಸ್ತಾಪಿಸಿದ ಮೋದಿ, ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಗೊಬ್ಬರ ಬೆಲೆ ಕಡಿಮೆಯಾಗಿತ್ತು. ಉತ್ತರ ಪ್ರದೇಶದಲ್ಲಿ BJP ಅಧಿಕಾರಕ್ಕೆ ಬಂದರೆ ಅದೇ ತೆರನಾದ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈ ಮಾತಿನ ಹಿನ್ನೆಲೆ ಏನು ಅಂದರೆ, ಚರಣ್ ಸಿಂಗ್ ಲೀಗಸಿ ಇದೆಯಲ್ಲ, ಅಲ್ಲಿಯ ಜಾಟ್ರೆ ಏನು ಚರಣ್ ಸಿಂಗ್ ಅವ್ರು ಬೆಂಬಲ ಕೊಡ್ತಾರೆ. ಚರಣ್ ಸಿಂಗರ ಉತ್ತರಾಧಿಕಾರಿ ನಾವೇ ಕಡ್ರೆ, ನಮಗೆ ಓಟ್ ಹಾಕಿ. ಈ 2 ಪ್ರಮುಖ ವಿಚಾರಗಳನ್ನು ಇಟ್ಟುಕೊಂಡಿರುವ BJP ಅಲ್ಲಿ 3ನೇದಾಗಿ ಇನ್ನೊಂದು ರಾಮ ಮಂದಿರದ ವಿಚಾರವನ್ನು ಮತ್ತೆ ಕೈಗೆತ್ತಿಕೊಂಡಿದೆ. ಇದು ಉತ್ತರ ಪ್ರದೇಶದಲ್ಲಿ BJP ಇಡೀ ಅವರ ಚುನಾವಣಾ ಪ್ರಚಾರದ ಒಂದು ವೇದಿಕೆ ಅದು. ಅದರ ಮೇಲೆ ಅವರೆಲ್ಲ ಕಟ್ತಾ ಹೊರಟಿದ್ದಾರೆ. ಸೊ ಎಸ್, ಈ ಕಾಂಗ್ರೆಸ್ ಮತ್ತು ಸಮಾಜವಾದಿ ನಿಮಗೊಂದು ಆಂಟಿ ಇನ್ಕಂಬೆನ್ಸಿ ಅನ್ನೋದೊಂದಿದೆ. ನೀವು ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ಸಾಧಾರಣ ಒಂದು ಸರ್ಕಾರ 5 ವರ್ಷ ಮುಗಿಸಿದ ತಕ್ಷಣ ಅದರ ಬಗ್ಗೆ ಸಿಟ್ಟು ಬಂದಿರುವ ಜನ ಇರ್ತಾರೆ. ಬಟ್ ಅಖಿಲೇಶ್ ಇಲ್ಲ, ಯುಪಿನಲ್ಲಿ ಆ ರೀತಿ ಆಗಿಲ್ಲ, ಆಂಟಿ ಇನ್ಕಂಬೆನ್ಸಿ ಬಂದಿಲ್ಲ. ಯಾಕಂದ್ರೆ ಅಖಿಲೇಶ್ ಒಳ್ಳೆ ಕೆಲಸ ಮಾಡಿದ್ದಾರೆ, 3 ಕೋಟಿ ರೈತರಿಗೆ. ಅದು ಸರಿ, ಇಲ್ಲ ಬಟ್ ಪ್ರಾಬ್ಲಮ್ ಅದಲ್ಲ, 40-50 ಜನ ಗುಂಡಾಗಲಿ ಟಿಕೆಟೇ ಕೊಟ್ಟಿಲ್ಲ ಅವರು. ಎಲ್ಲ ಯೂತ್ಸ್, ಈಗ ಎಲ್ಲ ಯೂತ್ಸ್ ಏನಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರು, ಎಲ್ಲ ಪಾರ್ಟಿಗಳು, ಈವನ್ BJP ಬ್ರಾಹ್ಮಣ ಗುಂಡಗಳಿಗೆ ಕೊಟ್ಟಿದೆ. ಬ್ರಾಹ್ಮಣರ ಗುಂಡಗಳು UPಯಲ್ಲಿ ಜಾಸ್ತಿ ಇದ್ದಾರೆ. ಉಳಿದ ಕಡೆ ಹೋದ್ರೆ ಪಾಪ ಗಂಟೆ ತೂಕೊಂಡಿರ್ತಾರೆ ಬ್ರಾಹ್ಮಣರು. ಗುಂಡಾಯಿಸಮ್ ಸ್ವಲ್ಪ ಕಡಿಮೆ. ಇಲ್ಲಿ 12% ಇದಾರಲ್ಲ. ಇಲ್ಲ ಅದಕ್ಕೇನೆ UPಯಲ್ಲಿ ಬ್ರಾಹ್ಮಣರ ಗುಂಡಗಳು ಜಾಸ್ತಿ. ಅಖಿಲೇಶ್ ಎಲ್ಲ BJP ಕೊಟ್ಟಿದೆ, ಸ್ವಲ್ಪ ಜನರಿಗೆ BSP ಕೂಡ ಕೊಟ್ಟಿಲ್ಲ. SP ಮತ್ತು ಕಾಂಗ್ರೆಸ್ ಅವ್ರ ಕಾಂಬಿನೇಷನ್ ಹ್ಯಾಸ್ ಬಿಕಮ್ ಸ್ಟ್ರಾಂಗ್ ಅಂತ ನನಗನ್ಸೋದು. SP ಅಲೋನ್ ಸ್ವಲ್ಪ ಕಷ್ಟ ಇದ್ದಿರ್ಬೋದು, ಕಾಂಗ್ರೆಸ್ಗಂತೂ ಎಕ್ಸಿಸ್ಟೆನ್ಸೇ ಇರಲಿಲ್ಲ ಬಿಫೋರ್ ದಿಸ್ ಅಲಿಯನ್ಸ್. ಇಲ್ಲ, 11% ವೋಟ್ ಇತ್ತು ನಮಗೆ ಲಾಸ್ಟ್ ಇವ್ರಿಗೆ 29%, SP-ಗೆ 29% ಇತ್ತು. ಅಖಿಲೇಶ್ಗೆ ಒಳ್ಳೆ ವರ್ಚಸ್ ಇದೆ. ಮತ್ತೆ ಕಾಂಗ್ರೆಸ್ ಕೂಡ ವೋಟ್ ಏನಿದೆ, ದಲಿತರದ್ದು, ಹಿಂದುಳಿದವ್ರದ್ದು ಅಥವಾ ಎಲ್ಲ ಸಮೀಕರಣ ಆಗಿಂತ. ಯಾಕಂದ್ರೆ ಎಲ್ಲರದು ಏನಿದೆ ಗೊತ್ತಾ, ಮೋದಿಯವ್ರನ್ನ ಹೊರಗಿಡಬೇಕು, BJP ಹೊರಗಿಡಬೇಕಂತ ಹೇಳಿ ಎಲ್ಲ ಪಕ್ಷಗಳು, ಯಾವ ಪಕ್ಷಗಳು, ಬೇರೆ ಪಕ್ಷಗಳೆಲ್ಲ ಕೂಡ JDU ಆಗ್ಲಿ, ಆಪ್ ಆಗ್ಲಿ, ಕೇಜ್ರಿವಾಲ್ ಎಗೇನೆಸ್ಟ್ ಹೇಳ್ಬಿಟ್ರು ಮೋದಿ ವೋಟ್ ಹಾಕ್ಬೇಡಿ, ಯಾರು ವೋಟ್ ಹಾಕಿ ಅಂತ. ಹಾಗೆ ನಮ್ಮ ಸಮಯ ಮೀರ್ತಾ ಇದೆ, ಆದ್ರೂ ಕೆಲವು ವಿಚಾರಗಳನ್ನ ಹೇಳಬೇಕು. ಇವತ್ತು ಮೋದಿ ಅವರ ಭಾಷಣ ಏನಿತ್ತು, ಅವರು ಯಾವುದಕ್ಕೂ ಹೆಸರು ಹೇಳದೆ ಇವತ್ತು ಅವರು ತಮ್ಮ ಭಾಷಣವನ್ನು ಮಾಡಿದ್ದು. ಅದು ರಾಹುಲ್ ಗಾಂಧಿ ಅವರ ಬಗ್ಗೆ ಇರ್ಬೋದು. ಇನ್ನೊಂದು ಮಾತು ಹೇಳಿದ್ರು, 2 ಕುಟುಂಬಗಳಿಂದ ಉತ್ತರ ಪ್ರದೇಶ ಮತ್ತು ಈ ದೇಶದ ಲೂಟಿಯಾಗಿದೆ. ಆ 2 ಕುಟುಂಬ ಯಾರು ಅಂತ ಹೇಳಿಲ್ಲ ಅವರು. ಅವ್ರ ಪಾರ್ಟಿಯವ್ರ ಕುಟುಂಬ ಇದೆಯಾ ಗೊತ್ತಿಲ್ಲ ನನಗೆ. ಸೊ ಇಲ್ಲೊಂದು ಹೇಳ್ತಾರೆ ಅವರು, ನೀವು ಗೂಗಲ್ ಸರ್ಚ್ ಮಾಡಿ ಆ ವ್ಯಕ್ತಿ ಬಗ್ಗೆ ವ್ಯಂಗ್ಯಗಳು ಬರುತ್ತೆ, ಆಸೆಗಳು ಬರುತ್ತೆ, ಜೋಕ್ಸ್ ಇದೆ ಆ ವ್ಯಕ್ತಿ ಬಗ್ಗೆ ನೋಡಿ. ಗೂಗಲ್ ಸರ್ಚ್ ಇಡೀ ಅವರ
ಭಾಷಣದ ಸ್ಟೈಲ್ ಏನಿದೆ, ವ್ಯಕ್ತಿಗಳನ್ನು ಹೆಸರಿಸದೇನೆ ಯಾವುದೋ ಕೆಲವು ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಾ ಇರುವುದು, ಆ ಸ್ಟ್ರಾಟಜಿ ಬಹಳ ಮುಖ್ಯವಾಗಿ ಈಗ ನಾನು ಇವತ್ತು ಕಂಡು ಬರ್ತೀವಿ. ನಾನು ಒಂದು ವ್ಯಕ್ತಿ ಹೆಸರು ಹೇಳಲ್ಲ, ನೀವು ಗೂಗಲ್ ಸರ್ಚ್ ಮಾಡಿ ಡಿಕ್ಟೇಟರ್ ಅಂತ ಹಾಕಿ, ಡಿಕ್ಟೇಟರ್ ಅಂತ ಹಾಕಿ, ಯಾರ್ದು ಬರ್ತದೆ ಫೋಟೋ ಅಂತ ನೋಡಿ, ದಂಗೆಕೋರ ಅಂತ ಹಾಕಿ, ಯಾರ್ದು ಬರ್ತದೆ ನೋಡಿ ಫೋಟೋನ. ಹಂಗೆ ಅವರು ಭ್ರಷ್ಟಾಚಾರಿ ಅಂತ ಹಾಕಿದ್ರೆ ಕರ್ನಾಟಕದಲ್ಲಿ ಯಾರ್ದು ಹೆಸರು ಬರ್ತದೆ, ಯಡಿಯೂರಪ್ಪನ ಬರ್ತದೆ. ಅದ್ರ ಬಗ್ಗೆ ಯಾವ್ದು ನೋ ಡೌಟ್, ಎಂಟೈರ್ ವರ್ಡ್ ಅಲ್ಲಿ ಕರಪ್ಟ್ ನಂಬರ್ 1 ಅಂತ ಹಾಕಿ ಅವ್ರದೇ ಬರ್ತದೆ. ಆ ರೀತಿ ನಾನು ಹೇಳಬೇಡ. ಇಲ್ಲ ಇಲ್ಲ, ಈಗ ಗೂಗಲ್ ಇರೋದು, ಈಗಲೂ ಗೂಗಲ್ ಮಾಡಿ ನೋಡ್ಬೋದು, ನೀವು ನೋಡ್ಬೋದು. ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಮೋದಿ ಅವರ ಒಂದು ತೀರ್ಮಾನಗಳು ಇವತ್ತು ಕಾಂಗ್ರೆಸ್ನ ಮುಕ್ತ ಮಾಡ್ಬೇಕನ್ನೋ ಒಂದು ತೀರ್ಮಾನ ಏನಿದೆಯೋ ಅದಕ್ಕೆ ತಕ್ಕಂತ ಉತ್ತರಗಳು ಅವ್ರಿಗೆ ಸಿಗ್ತಾ ಇದೆ. ಅವರು ಮೋದಿ ಅವರ ಇವತ್ತು ಇನ್ನೊಂದು ಉತ್ತರ ಪ್ರದೇಶ ಸಂಬಂಧಪಟ್ಟಾಗೆ ಒಂದು ಬೆಳವಣಿಗೆ ಇದೆ. ಏನು ಅಖಿಲೇಶ್ ಮತ್ತು ರಾಹುಲ್ ಗಾಂಧಿ ಅವರ ರೋಡ್ ಶೋ ಇದೆ, 2 ರೋಡ್ ಶೋ ಮಾಡಿದ್ರು ಅವರು. ಅದು ಯಶಸ್ವಿ ರೋಡ್ ಶೋ ಅಂತ ವರದಿಗಳು ಬರ್ತಾ ಇದ್ವು. ಆದರೆ ಇವತ್ತು ವಾರಣಾಸಿಲಿ ಮಾಡಬೇಕಿತ್ತು, ಇದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿದ್ರು, ಪೋಸ್ಟ್ ಮಾಡಿದ್ರು. ಯಾಕೆ ಗೊತ್ತಿಲ್ಲ, ವಾರಣಾಸಿ ಗೊತ್ತಲ್ಲ, ಮೋದಿ ಅವ್ರ ಕಾನ್ಸ್ಟಿಟ್ಯೂನ್ಸಿ. ವೈ ಯಾಕೆ ಮಾಡಿರ್ಬೋದು? ಇಲ್ಲ, ಅದಕ್ಕೆ ಏನು ಕಾರಣ ಅಂತ ನಮ್ಗೆ ಹೇಳಲಿಕ್ಕೆ ಬರಲ್ಲ. ಆದರೆ ಏನಂದ್ರೆ ನಾಳೆ ಎಲ್ಲಿ ಎಲೆಕ್ಷನ್ ಇದೆ 73 ಕ್ಷೇತ್ರಗಳಲ್ಲಿ 15 ಜಿಲ್ಲೆಗಳಲ್ಲಿ, ಅಲ್ಲಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಆಗಿರ್ಬೋದು. ಎಸ್ ಪ್ರಿಯ ವೀಕ್ಷಕರು, ಏನೋ ಗೊತ್ತಿಲ್ಲ. ಅದರ ಒಂದು ಬಹಳ ಮುಖ್ಯವಾದ ಬಿಜೆಪಿ ಡ್ರಾಬ್ಯಾಕ್ ಅಂದರೆ ಅಲ್ಲಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ. ಸೊ BSP ಬಂದರೆ ಯಾರು ಮುಖ್ಯಮಂತ್ರಿ ಆಗುತ್ತೆ ಅಂತ ಗೊತ್ತಿದೆ. ಹಾಗೇನೆ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಬಂದರೆ ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಬಟ್ BJP ಬಂದರೆ ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಆ ಕಾರಣಕ್ಕೆ ಇರ್ಬೋದು ಇವತ್ತು ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡು, ಬಟ್ ಅವ್ರ ಭಾಷಣಗಳಲ್ಲಿ ಅಂತ ಇದಿರಲಿಲ್ಲ, ಒಂಥರ ಜೋಶ್. ರಾಜನಾಥ್ ಸಿಂಗ್ ಮಾತಾಡೋ ಸ್ಟೈಲೇ ಹಂಗೆ. ಬಟ್ ಇವತ್ತು ಅದಿರಲಿಲ್ಲ. ಅವ್ರು ಮಾತಾಡ್ತಾ ನಾವು ಮುಂದಿದ್ದೀವಿ ರೀ, ಉಳಿದವ್ರಿಗಿಂತ ಮುಂದಿದ್ದೀವಿ, ನಾವು ಗೆಲ್ತೀವಿ ಅಂತ 2-3 ಕಡೆ ಚುನಾವಣಾ ಪ್ರಚಾರವನ್ನು ಅವರು ಮಾಡಿದ್ರು. ಇರುವೆ ನಾಳೆ ಮೊದಲ ಹಂತದ ಒಂದು ಚುನಾವಣೆ ನಡೀತಾ ಇದೆ. ಏನು ಉತ್ತರ ಪ್ರದೇಶದ ಜಾತಿ ರಾಜಕಾರಣ ಏನಿದೆ, ಕೋಮು ರಾಜಕಾರಣ ಏನಿದೆ, ಅದು ಯಾವ ರೀತಿ ಯಾವ ಜಾತಿ ಕೋಮುಗಳನ್ನು ಕಾನ್ಸಂಟ್ರೇಟ್ ಮಾಡುತ್ತೆ, ಹೇಗೆ ಡಿವೈಡ್ ಆಗುತ್ತೆ ಅನ್ನುವ ಕುತೂಹಲಕರ ಅಂಶ ಕೂಡ ಇದೆ. ಅದು ಚುನಾವಣೆ ಮತದಾರ ಉತ್ತರ ಕೊಡಬೇಕು. ಅದರ ಜೊತೆಗೆ ಮೋದಿ ಸರ್ಕಾರದ ಡಿಮೊನಿಟೈಸೇಷನ್ ಮತ್ತು ದಲಿತರ ಮೇಲೆ ನಡೆದಂಥ ಹಲ್ಲೆಗಳು ಇಂಥದ್ದೆಲ್ಲ ಯಾವ ರೀತಿ ಪರಿಣಾಮ ಬೀರುತ್ತಾ, ಅಥವಾ ರಾಮ ಮಂದಿರ ಮತ್ತೆ ಕಟ್ತೀನಿ ಅಂತ ಉತ್ತರ ಪ್ರದೇಶ ಜನ ನಂಬಿಬಿಡ್ತಾರ ಗೊತ್ತಿಲ್ಲ ನನಗೆ. ಅದು ಶಾಶ್ವತ ಪ್ರಣಾಳಿಕೆ ಅವ್ರದ್ದು. ಚುನಾವಣೆ ಬಂದಾಗಲೇ ರಾಮ ಮಂದಿರ ಅಂತಾರೆ ಜನ, ಜೈ ಅಂತಾರ ಗೊತ್ತಿಲ್ಲ. ಎಲ್ಲವೇ ಇದನ್ನೆಲ್ಲ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಪ್ರೈಮ್ ನ್ಯೂಸ್ ಆಗಿತ್ತು. ನಾಳೆ ಶನಿವಾರ, ನಾಡ್ದು ಭಾನುವಾರ ನಾವು ನಾಪತ್ತೆ ಆಗ್ತೀವಿ, ನೀವು ನಾಪತ್ತೆಯಾಗಿ. ಸೋಮವಾರ ಮತ್ತೆ ಯಥಾ ಪ್ರಕಾರ ಬರೋಣ. ವೀಕೆಂಡ್ ಎಂಜಾಯ್ ಮಾಡೋಣ. ಬಾಯ್, ಗುಡ್ ನೈಟ್.